This is a book that was written even though we don't know the author. We know the Holy Spirit is the author. ಇದು ಒಂದು ಗ್ರಂಥಕರ್ತನ ಯಾರು ಎಂಬುದಾಗಿ ಅರಿಯದೇ ಇದ್ರು ಕೂಡ ಇದರ ಗ್ರಂಥಕರ್ತನ ಪರಿಶುದ್ಧಾತ್ಮನ ತಾನೇ ಆಗಿರುವಂತನಾಗಿದ್ದಾನೆ. It was written to a group of believers mainly, even though it is written for us also. In those days, it was written to a group of believers who came from Judaism to Christian faith. ಇದು ಯಹೂದ ಕುಲದಿಂದ ಕೂಡ ಕ್ರೈಸ್ತ ನಂಬಿಕೆಗೆ ಬಂದಂತ ಕೆಲವು ಚಿಕ್ಕ ಒಂದು ಗುಂಪಿಗೆ ಬಂದ ಪತ್ರಿಕೆ ಆಗಿದ್ರು ಕೂಡ ಇದು ನಮಗೂ ಕೂಡ ಅಳವಡಿಸಲ್ಪಡುವಂತ ಒಂದು ಪತ್ರಿಕೆ ಆಗಿರುತ್ತದಾಗಿದೆ. When persecution and difficulties came, they were wondering why they left Judaism and they were thinking of going back. ಯಾವಾಗ ಹಿಂಸೆಗಳು ಸಂಕಟಗಳು ಅವರ ಮೇಲೆ ಬಂದಿತ್ತು ಅವು ಕೂಡ ಯಾಕೆ ಈ ರೀತಿಯಾಗಿ ಆಯಿತು ಎಂಬುದಾಗಿ ಮತ್ತೆ ಹಿಂತಿರುಗಿ ತಮ್ಮ ಒಂದು ಯಹೂದ ಕುಲಕ್ಕೆ ಹೋಗುವಂತ ಅಂಗಿನರುವಂತಾಗಿದ್ದರು. So the author is writing about if you go back, you have much to lose. You can gain a lot in Jesus Christ. He is superior to everyone else. ನೀವು ಹಿಂದಿರುಗಿ ಹೋಗುವುದಾದ್ರೂ ಕೂಡ ಎಷ್ಟೋ ನಷ್ಟ ಉಂಟಾಗುತ್ತದೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೊಂದಿಕೊಳ್ಳುವಂತದ್ದೇ ಅತಿ ಉತ್ಕೃಷ್ಟವಾದಂತಹ ಒಂದು ಕಾರ್ಯವಾಗಿದೆ ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. So he began to show about how Jesus Christ is superior to the Old Testament prophets, to the angels, to Moses, to Aaron. ಈ ಹಳೆಯ ಒಡಂಬಡಿಕೆಯ ಪ್ರವಾದಿಗಳಿಗಿಂತಲೂ ದೇವದೂತರಿಗಿಂತಲೂ ಮತ್ತೆ ಮೋಶೆಗಿಂತ ಕೂಡ ಎಷ್ಟು ಉತ್ಕೃಷ್ಟವಾದ ದೇವರು ಕರ್ತನ ಎಂಬುದಾಗಿ ಯೇಸು ಸ್ವಾಮಿಯನ್ನು ಕೂಡ ಆತನು ಇಲ್ಲಿ ಪ್ರತಿಷ್ಠೆಪಡಿಸುವಂತನಾಗಿದ್ದಾನೆ. They were all servants of the Lord, but this is the Son of God. ಅವರೆಲ್ಲರೂ ಕೂಡ ದೇವರ ಸೇವಕರಾಗಿದ್ದರು. ಅದೇ ಕರ್ತನಾದ ಯೇಸು ದೇವರ ಮಗನಾಗಿರುವಂತನಾಗಿದ್ದಾನೆ. He is the heir of all things. ಎಲ್ಲಾ ಒಂದು ವಿಷಯಗಳಿಗೆ ಕೂಡ ಅದು ಬಾಧ್ಯಸ್ಥನಾಗಿದ್ದಾನೆ. And by him everything was created and he is above all. His revelation is the final. ಆತನು ಎಲ್ಲಾ ಒಂದು ಸೃಷ್ಟಿಗೆ ಮೂಲಕರ್ತನಾಗಿದ್ದಾನೆ. ಎಲ್ಲಕ್ಕಿಂತ ಉನ್ನತವಾಗಿರುವಂತನು ಆತನೇ ಕೂಡ ಕೊನೆಯೂ ಕೂಡ ಆಗಿರುವಂತನಾಗಿದ್ದಾನೆ. So last week, coming to chapter 5, we saw there's a warning there. Even though you've been a believer for a long time, you should have been teacher, but yet you are drinking milk only. ಇನ್ನು ಕಳೆದಂತ 5ನೇ ಅಧ್ಯಾಯದ ಕೂಡ ಕಳೆದ ವಾರದ ನೋಡಿದ ರೀತಿಯಲ್ಲಿ ಕೂಡ ಇನ್ನೂರು ಕೂಡ ಬೋಧಕರಾಗಿರಬೇಕಾಗಿತ್ತು. ಇನ್ನು ಕೂಡ ಹಾಲು ಕುಡಿಯುವಂತ ಹಸುಗೂಸುಗಳು ನೀನು ಆಗಿದ್ದೇವೆ ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. So the author is giving a warning to them. The reason why they became like that, because verse 11 says they were dull of hearing. ಅದು ಯಾಕೆ 11ನೇ ವಾಕ್ಯದಲ್ಲಿ ನೋಡಿದ ಸಮಯದಲ್ಲಿ ಯಾಕೆ ಇಷ್ಟು ಮಂದ ಬುದ್ಧಿ ಉಳ್ಳವರಾಗಿದ್ದಾರೆ ಎಂಬುದಾಗಿ ನೋಡಬೇಕಾದ್ರೆ ಕೇಳಿಸಿಕೊಳ್ಳಲು ಬಹಳ ಮಂದಮತಿಯಾಗಿ ಅವರು ಕಾಣಬರುವಂತರಾಗಿದ್ದಾರೆ. And he talks about 3 stages of spiritual growth. ಈ ಆತ್ಮಿಕವಾದಂತಹ ಬೆಳವಣಿಗೆಯ 3 ಹಂತಗಳನ್ನು ಕೂಡ ತೋರಿಸುವಂತನಾಗಿದ್ದಾನೆ. One is infancy. ಒಂದು ಬಾಲಿಶ. New believer who feeds on milk, the elementary principles of the word. ಹೊಸ ವಿಶ್ವಾಸಗಳು ಹಾಲು ಕುಡಿಯುವಂತವರು ಆ ಲೌಕಿಕವಂತ ಒಂದು ಮೂಲಭೂತ ತತ್ವಗಳನ್ನು ಕೂಡ ಅವರು ಕಲಿತವರು ಎಂಬುದಾಗಿ ನೋಡುವಂತರಾಗಿದ್ದೇವೆ. Every believer has to come through this stage. ಎಲ್ಲಾ ಒಂದು ವಿಶ್ವಾಸಗಳು ಈ ಒಂದು ಹಂತವನ್ನು ದಾಟಿ ಬರಬೇಕಾಗಿದೆ. But it should be short and temporary. ಅದು ಸ್ವಲ್ಪ ಕಾಲ ಇರುವಂತದ್ದು, ತಾತ್ಕಾಲಿಕವಾಗಿ ಕೂಡ ಇರುವಂತಹ ವಿಷಯವಾಗಿದೆ. Then the second stage is where a believer can discern what is good, what is evil, what is true and false. ಎರಡನೇ ಹಂತ ನೋಡ್ಬೇಕಾದ್ರೆ ಒಬ್ಬ ವಿಶ್ವಾಸಿ ಕೂಡ ಈ ತೀರ್ಮಾನ ತೆಗೆದುಕೊಳ್ತಾನೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಕೂಡ ಸರಿಯಾದಂತೆ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳುವಂತ ಒಂದು ಹಂತವಾಗಿದೆ. But then he goes to a third stage of spiritual maturity. ಆತ್ಮಿಕವಾದಂತ ಪರಿಪಕ್ವತೆಗೆ 3ನೇ ಹಂತಕ್ಕೆ ಕೂಡ ಹೋಗುವಂತನಾಗಿದ್ದಾನೆ. Then they are able to feed on solid food. ಆಗ ಅವರು ಕೂಡ ಘನವಾದ ಆಹಾರವನ್ನು ಅವರು ಭುಜಿಸಲಿ ಕೂಡ ಶಕ್ತರಾಗಿರುವಂತರಾಗಿದ್ದಾರೆ. So that's where we left off last week at the end of chapter 5. 5ನೇ ಅಧ್ಯಾಯದ ಕೊನೆಯ ಹಂತದಲ್ಲಿ ಕೂಡ ಇಲ್ಲಿವರೆಗೂ ಕೂಡ ಒಂದು ವಾರದಲ್ಲಿ ಕಲಿತವರಾಗಿದ್ದೇವೆ. Now we are going to come to chapter 6. ಈಗ 6ನೇ ಅಧ್ಯಾಯಕ್ಕೆ ಕೂಡ ಬರುವಂತರಾಗಿದ್ದೇವೆ. The warning of chapter 5 is now continuing. ಈಗ 5ನೇ ಅಧ್ಯಾಯದ ಆ ಒಂದು ಅಧ್ಯಾಯವು ಇಲ್ಲಿ ಮುಂದುವರಿಯುವಂತದಾಗಿದೆ. Now I would ask brother to read chapter 6 verse 1 to 8. ದಯಮಾಡಿ ಕರೆಂಟ್ ಪ್ರಾಬ್ಲಮ್ ಇದೆ, ಯಾರಾದ್ರೂ ಓದಿ ಸಹಾಯ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. Okay, some other brothers can read chapter 6 verse 1 to 8 in Kannada.
ರಾಜೇಶ್, ಯಾರಾದೊಬ್ರು ಸಹೋದರರು? ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು, ಸ್ನಾನ, ಹಸ್ತಾರ್ಪಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ, ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳುಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ, ಅದರ ಅಂತ್ಯವು ಸುಡಲ್ಪಡುವುದೇ. May the Lord add his blessing and illuminate us to understand the passage we read. ದೇವರು ತಾಂತನ ಆಶೀರ್ವಾದ ಕೊಟ್ಟವನಾಗಿ ಕೂಡ ಈ ಒಂದು ಅಧ್ಯಾಯವನ್ನು ಅರ್ಥ ಮಾಡಲಿಕ್ಕೆ ತನ್ನ ಬೆಳಕನ್ನು ಪಾಲಿಸಿಕೊಡಲಿ. Now we have come to one of the more controversial or difficult to understand passage, not only in Hebrews but in all of the New Testament. ಈ ಬಹಳ ಒಂದು ಕಠಿಣವಾದಂತಹ ಒಂದು ವಿಷಯ ಅರ್ಥ ಮಾಡಿಕೊಳ್ಳಲಿಕ್ಕಾವಂತೆ ಇಬ್ರು ಪತ್ರಿಕೆಯಲ್ಲಿ ಮಾತ್ರವಾಗಿಲ್ಲದೆ ಎಲ್ಲಾ ಒಂದು ಸತ್ಯವೇದದಲ್ಲಿ ಕೂಡ ಒಂದು ಕಠಿಣವಾದ ವಿಷಯಕ್ಕೆ ನಾವು ಬರುವಂತರಾಗಿದ್ದೇವೆ. Even among many Bible scholars there is a difference of opinion, disagreement about this passage as to who it is talking about. ಈ ಒಂದು ಅಧ್ಯಾಯವನ್ನು ನೋಡಬೇಕಾದ್ರೆ ಅನೇಕ ಒಂದು ದೈವಶಾಸ್ತ್ರ ತತ್ವಜ್ಞಾನಿಗಳು ಕೂಡ ಅನೇಕ ವಿಭಿನ್ನವಾದಂತಹ ಕೋನದಿಂದ ನೋಡುವಂತಹ ಒಂದು ಅಧ್ಯಾಯ ಕೂಡ ಇದಾಗಿರುವಂತದ್ದಾಗಿದೆ. So there are good meaning, well knowledgeable God's servants also disagree in this passage as to who it is talking about. ಈ ಒಂದು ಅಧ್ಯಾಯ ಯಾವ್ದು ಕುರಿತಾಗಿ ಮಾತಾಡುತ್ತೆ ಎಂಬುದಾಗಿ ಕೂಡ ಒಳ್ಳೆಯ ಒಂದು ದೈವ ಒಂದು ಸಂದೇಶಕರು ಬೋಧಕರು ಕೂಡ ಅರಿಯದೇ ಇರುವಂತಹ ವಿಭಿನ್ನವಾದಂತಹ ಕೋನದಲ್ಲಿ ನೋಡುವಂತಹ ವಿಷಯವೂ ಕೂಡ ಈ ಒಂದು ಅಧ್ಯಾಯದಲ್ಲಿ ಅಡಕವಾಗಿದೆ. So we don't want to be very dogmatic about this, but we wanted to look at comparing scripture with scripture, what this passage is talking about. ವಾಕ್ಯಕ್ಕೆ ಹೊಂದಿಸಿಕೊಂಡವರಾಗಿ ಕೂಡ ಈ ಒಂದು ಅಧ್ಯಾಯ ಕೂಡ ಯಾವ್ದು ಕುರಿತಾಗಿ ಮಾತಾಡುತ್ತೆ ಎಂಬ ವಿಷಯವನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಡೋಣ. Let's repeat verse 1 and 2 again one more time. Please read verses 1 and 2, brother. ಒಂದು ಮತ್ತು ಎರಡನೇ ವಾಕ್ಯನ ಮತ್ತೊಂದು ಓದಬೇಕೆಂದು ಕೇಳಿಕೊಳ್ತೇನೆ. ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು, ಸ್ನಾನ, ಹಸ್ತಾರ್ಪಣಗಳ ವಿಷಯವಾದ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. Okay, here the author is telling the readers to leave elementary principles of Christ and go on to perfection. Brother, can you hear me? Brother Harry, can you hear me? Harry, brother. Hello, ಕೇಳಿಸ್ತಾ ಇದೆಯಾ? Yes, brother. Yeah. Yes, Yeah. Here the author is telling readers to leave the elementary principles of Christ and go on to perfection.
ಇಲ್ಲಿ ಈ ಗ್ರಂಥಕರ್ತನು ಹೇಳುವಂತ ಕೂಡ ಮೂಲಭೂತವಾದಂತಹ ಒಂದು ಬೋಧನೆಗಳನ್ನು ಬಿಟ್ಟು ಪರಿಪೂರ್ಣತೆಗೆ ನಾವು ಹಾದಿ ಹೋಗೋಣ ಎಂಬುದಾಗಿ ಇಲ್ಲಿ ಹೇಳುವಂತನಾಗಿದ್ದಾನೆ. Now, if we don't clearly understand what these elementary principles is, ಈ ಮೂಲಭೂತ ಒಂದು ತತ್ವಗಳು ಏನೆಂಬುದಾಗಿ ಸರಿಯಾದ ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ we can be confused by this passage. ಈ ಒಂದು ಅಧ್ಯಾಯದ ಮುಖಾಂತರ ಗಲಿಬಿಲಿಗೆ ನಾವು ಒಳಗಾಗುವಂತರಾಗಿದ್ದೇವೆ. I have already mentioned that Bible talks about 3 stages of Christian growth. ಈಗಾಗಲೇ ಉಲ್ಲೇಖ ಮಾಡಿದಂತೆ ಸತ್ಯವೇದವು ಕೂಡ 3 ಹಂತದ ಆತ್ಮಿಕ ಒಂದು ಬೆಳವಣಿಗೆ ಕುರಿತಾಗಿ ಮಾತನಾಡುವಂತದ್ದಾಗಿದೆ. Infancy, ಬಾಲಿಶಯ, and John the Apostle calls them little children. ಅಪೊಸ್ತಲನಾದ ಒಂದು ಯೋಹಾನು ಹೇಳುವಂತದ್ದು ಚಿಕ್ಕ ಮಕ್ಕಳೇ ಎಂಬುದಾಗಿ. Then there is a development where you can discern right and wrong, and you know the word of God, so you are called young people. ಯೌವನಸ್ಥ ಮಕ್ಕಳು ಎಂಬುದಾಗಿ ಹೇಳುವ ಸಮಯ ಕೂಡ ಅಲ್ಲಿ ಒಳ್ಳೇದು ಕೆಟ್ಟದ್ದು ಎಂಬುದ ಭೇದವನ್ನು ಅರಿತವರಾಗಿ ಕೂಡ ಯಾವುದೊಂದು ಒಳ್ಳೆಯ ವಿಷಯಗಳು ಕೂಡ ಅರ್ಥ ಮಾಡಿಕೊಂಡ ಸ್ಥಿತಿ ಆ ಯೌವನ ಕಾಲವಾಗಿದೆ. Then there is a mature stage. John calls them fathers. ಈ ಪರಿಪೂರ್ಣವಾದಂತಹ ಒಂದು ಹಂತ ಅಲ್ಲಿ ಯೋಹಾನು ಕೂಡ ತಂದೆಗಳು ಎಂಬುದಾಗಿ ಕರೆಯುವಂತನಾಗಿದ್ದಾನೆ. Now here they are the ones who are able to digest solid food of the word of God. ದೇವರ ವಾಕ್ಯ ಮತ್ತು ಘನವಾದಂತಹ ಆಹಾರವನ್ನು ಜೀರ್ಣಿಸಿಕೊಳ್ಳುವಂತ ಶಕ್ತಿ ಆ ಒಂದು ಹಂತದಲ್ಲಿ ಇರುವಂತದ್ದಾಗಿದೆ. Many of the readers, the original readers of this epistle, were those who were stuck at the infancy stage. ಈ ಅನೇಕ ಈ ಒಂದು ಓದುಗರು ನೋಡಿದ ಸಮಯದಲ್ಲಿ ಕೂಡ ಅವರು ಒಂದು ಚಿಕ್ಕ ಮಕ್ಕಳ ಪ್ರಾಯದಲ್ಲಿ ಕೂಡ ಅಲ್ಲಿ ಹಂತಕ್ಕೆ ಅವರು ಸಿಕ್ಕಿ ಹಾಕಿಕೊಂಡ ಒಂದು ಪ್ರಾಯದಲ್ಲಿ ಇರುತ್ತರಾಗಿದ್ದಾರೆ. They had known the joy of believing in Christ as Savior. ರಕ್ಷಕನು ಎಂಬುದಾಗಿ ಯೇಸು ಕ್ರಿಸ್ತನನ್ನು ವಿಶ್ವಾಸ ಮಾಡೋಕ್ಕಾಗಿ ಸಿಗುವಂತಹ ಹರ್ಷವನ್ನು ಕೂಡ ಅವರು ಹೊಂದಿಕೊಳ್ಳುವಂತರಾಗಿದ್ದಾರೆ. But they don't have the interest in hearing what gives the maturity. ಇದು ಪರಿಪಕ್ವತೆ ಯಾವುದನ್ನು ಕೊಡುತ್ತದೋ ಅದನ್ನು ಕುರಿತಾಗಿ ಕೂಡ ಕಲಿಯುವಂತ ಆಸಕ್ತಿ ಅವರಲ್ಲಿ ಇರುವುದಿಲ್ಲ. So many believe that this is talking about backslidden believers. ಅನೇಕ ಕೂಡ ಈ ರೀತಿಯಾಗಿ ವಿಶ್ವಾಸ ಮಾಡುವಂತರಾಗಿ ಇದು ಹಿಂಜಾರಿತ ವಿಶ್ವಾಸಗಳ ಕುರಿತಾಗಿ ಇದು ಮಾತಾಡುತ್ತದೆ ಎಂಬುದಾಗಿ. But in this context, ಈ ಒಂದು ಹೋಲಿಕೆಯಲ್ಲಿ if a person has not grown, they need to be given again the basic principles, the basic doctrines. Again, they have to be given milk, right? ಒಂದು ವೇಳೆ ಒಬ್ಬ ವ್ಯಕ್ತಿ ಸರಿಯಾದ ರೀತಿ ಬೆಳವಣಿಗೆ ಆಗದೇ ಇದ್ರೆ ಅವ್ರ ಮೂಲಭೂತ ಒಂದು ತತ್ವಗಳ ಬೋಧನೆ ಮಾಡಬೇಕು ಅಥವಾ ಅವರಿಗೆ ಹಾಲು ಕುಡಿಸುವಂತದ್ದಾಗಿರಬೇಕು. ಇದು ಸರಿಯಲ್ಲವೋ? But the author is telling, no, I am not going to feed you with milk. You need to leave those basic principles and mature and go on. ಅಂದ್ರೆ ಕೂಡ ಈ ಗ್ರಂಥಕರ್ತನು ಹೇಳುವಂತ ಕೂಡ ನಾನು ನಿಮ್ಗೆ ಹಾಲು ಕೊಡುವುದಿಲ್ಲ, ನೀವು ಕೂಡ ಒಂದು ಘನವಾದ ಆಹಾರವನ್ನು ಸೇವಿಸಿ ನೀವು ಪರಿಪಕ್ವತೆಗೆ ಹಾದು ಹೋಗುವಂತರಾಗಿರಬೇಕು ಎಂಬುದಾಗಿ. The original readers of this epistle, they came out from Judaism. ಮೂಲಭೂತ ಒಂದು ಓದುಗರು ಈ ಒಂದು ಅಧ್ಯಾಯವನ್ನು ಓದುವಂತವರು ಕೂಡ ಅವರು ಈ ಒಂದು ಯಹೂದ ಕುಲದಿಂದ ಬಂದಂತವರು. But because of the pressure by their Jewish neighbors, their family and friends, they were thinking of giving up Christian faith. ಅವರು ತಮ್ಮ ಒಂದು ಸಂಬಂಧಿಕರು, ಯಹೂದ ಸಂಬಂಧಿಕರು ಅಥವಾ ಸ್ನೇಹಿತರು, ಬಂಧುಗಳ ನಿಮಿತ್ತವಾಗಿ ಆ ಒಂದು ನಂಬಿಕೆಯನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಅಂದುಕೊಳ್ಳುವಂತರಾಗಿದ್ದಾರೆ. So the author's intention is clear. Let us go on to perfection. ಆದರೆ ಗ್ರಂಥಕರ್ತನ ಒಂದು ಉದ್ದೇಶ ಬಹಳ ಸ್ಪಷ್ಟವಾಗಿದೆ, ನಾವು ಪರಿಪೂರ್ಣತೆಗೆ ನಾವು ಹಾದು ಹೋಗೋಣ ಎಂಬುದಾಗಿ. He's reminding them to go on to perfection. ಆತನ ನೆನಪು ಮಾಡುವಂತದ್ದು ನಾವು ಪರಿಪಕ್ವತೆಗೆ ಪರಿಪೂರ್ಣರಾಗಲಿಕ್ಕಾಗುವಂತೆ ಮುಂದೆ ಹೋಗೋಣ ಎಂಬುದಾಗಿ. And leave the elementary principles of Christ. ಕ್ರಿಸ್ತನ ಮೂಲಭೂತ ಒಂದು ತತ್ವಗಳನ್ನು ಕೂಡ ನಾವು ಬಿಟ್ಟು ಬಿಡೋಣ. Now, this is not talking about the doctrinal, fundamental doctrines of the New Testament. ಇದು ಹೊಸ ಒಡಂಬಡಿಕೆ ಮೂಲಭೂತ ತತ್ವಗಳ ಕುರಿತಾಗಿ ಇದು ಮಾತಾಡುತ್ತಾ ಇಲ್ಲ. It is talking about the foundational principles of the Old Testament. ಹಳೆ ಒಡಂಬಡಿಕೆಯ ಮೂಲಭೂತವಾದಂತ ತತ್ವಗಳ ಕುರಿತಾಗಿ ಇದು ಮಾತಾಡುವಂತದ್ದಾಗಿದೆ. In other words, the Old Testament revealed the doctrine of a coming Messiah. ಬರುವಂತ ಮಸೀಹನ ಕುರಿತಾಗಿ ಕೂಡ ಈ ಹಳೆ ಒಡಂಬಡಿಕೆ ಆ ಒಂದು ತತ್ವವನ್ನು ಕೂಡ ಇದು ಬೋಧನೆ ಮಾಡುವಂತದ್ದಾಗಿದೆ.
Even though the name Jesus is not in the Old Testament, ಹಳೆ ಒಡಂಬಡಿಕೆಯಲ್ಲಿ ಯೇಸು ಎಂಬಂತ ಹೆಸರು ಇಲ್ಲದೆ ಹೋದರು, but the Old Testament reveals of the coming of the Messiah. ಕರ್ತನಾದ ಯೇಸು ಮಸಿಹನು ಕೂಡ ಬರುತ್ತಾನೆ ಎಂಬುದಾಗಿ ಹಳೆ ಒಡಂಬಡಿಕೆ ಅದು ವಿವರಣೆ ಮಾಡುವಂತದ್ದಾಗಿದೆ. These early Jewish believers, they were told and they understood that the Messiah came and fulfilled the Old Testament principles. ಈ ಒಂದು ಹೊಸ ಒಡಂಬಡಿಕೆ ಯಹೂದ್ಯರು ನೋಡಬೇಕಾದ್ರೆ ಮಸಿಹನು ಬಂದು ಹಳೆ ಒಡಂಬಡಿಕೆ ಆ ಒಂದು ಪ್ರವಾದನೆ ನೆರವೇರಿಸಿದ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದರು. They understood that Jesus of Nazareth fulfilled those doctrines of the Old Testament. ಹಳೆ ಒಡಂಬಡಿಕೆಯ ಒಂದು ತತ್ವಗಳನ್ನು ಕೂಡ ನಜರೇತಿನ ಯೇಸು ಸ್ವಾಮಿ ಆತ ನೆರವೇರಿಸಿದ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದರು. So when we talk about Old Testament doctrines of Judaism, they were designed to prepare Israel for the coming Messiah. ಯಹೂದ ಕುಲದ ಹಳೆಯ ಒಡಂಬಡಿಕೆಯ ತತ್ವಗಳನ್ನ ಓದಿ ನೋಡುವ ಸಮಯದಲ್ಲಿ ಕೂಡ ಅವರು ಕೂಡ ಮಸೀಹನ ಬರುವಣೆಗಾಗಿ ಸಿದ್ಧಪಡಿಸುವಂತದ್ದಾಗಿತ್ತು. In Galatians chapter 3 verse 24 and 25, Paul calls them tutors. The law was your school teacher. Once again, please. Galatians 3:24 and 25. ಗಲಾತ್ಯರು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 24 ಮತ್ತು 25ನೇ ವಾಕ್ಯ ಹೇಳುವಂತದ್ದಾಗಿದೆ. Even Apostle Paul calls the Old Testament law your school teacher to guide you to Christ. ಈ ಹಳೆ ಅಪೊಸ್ತಲನಾದ ಪೌಲನು ಕೂಡ ಹಳೆಯ ಒಡಂಬಡಿಕೆಯ ತತ್ವವನ್ನು ಕೂಡ ಅದು ಶಾಲೆಯ ಉಪಾಧ್ಯಾಯ ರೀತಿಯಲ್ಲಿ ಅದು ನಿಮ್ಮ ನಿರ್ದೇಶನ ಮಾಡಿಸುವಂತದ್ದಾಗಿದೆ ಎಂದು ತಿಳಿಸುವಂತನಾಗಿದ್ದಾನೆ. Until the coming of Christ. ಕ್ರಿಸ್ತನು ಬರುವ ಪರ್ಯಂತರೂ ಕೂಡ. So here the elementary doctrine of Christ is not the New Testament teaching, but the Old Testament doctrines which were to prepare Jewish people to accept the Messiah, the Lord Jesus Christ. ಈ ಒಂದು ಹಳೆ ಒಡಂಬಡಿಕೆಯ ಒಂದು ತತ್ವಗಳನ್ನು ನೋಡಬೇಕಾದ್ರೆ ಕೂಡ ಅದು ಕರ್ತನಾದ ಯೇಸು ಸ್ವಾಮಿಯ ಬರೋಣಕ್ಕಾಗಿ ಕೂಡ ಆ ಒಂದು ವಿಶ್ವಾಸಗಳನ್ನು ಸಿದ್ಧಪಡಿಸುವಂತ ಒಂದು ವಿಷಯವಾಗಿ ಅದು ಕಾಣುವಂತದ್ದಾಗಿದೆ. The Old Testament fundamentals come short of a risen and glorified Christ which is revealed in the New Testament. ಹೊಸ ಒಡಂಬಡಿಕೆಯಲ್ಲಿ ಕೂಡ ಆತನು ಪುನರುತ್ಥಾನವಾಗಿ ಎದ್ದು ಬಂತ ಕ್ರಿಸ್ತನ ಕುರಿತಾಗಿ ಕೂಡ ಹೇಳುವಂತ ವಿಷಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ಅಷ್ಟು ಚೆನ್ನಾಗಿ ಅದನ್ನು ವಿವರಣೆ ಮಾಡುವುದಿಲ್ಲ. Yeah, so it comes short of a risen and glorified Christ today which is revealed in the New Testament. ಹೊಸ ಒಡಂಬಡಿಕೆಯಲ್ಲಿ ಕೂಡ ಪ್ರಕಟ ಮಾಡಿದಂತ ಪುನರುತ್ಥಾನವಾಗಿ ಎದ್ದಂತ ಯೇಸು ಕ್ರಿಸ್ತನ ಕೂಡ ಮಹಿಮೆಪಡಿಸುವುದರಲ್ಲಿ ಕೂಡ ಅದಕ್ಕೆ ಅಷ್ಟು ವಿಷಯವಾಗಿ ತಿಳಿಸುವುದಿಲ್ಲ ಎಂದು ನೋಡುತ್ತಿದ್ದೇವೆ. So the author is saying you have to leave these elementary principles. ಅಂತ ಈ ಒಂದು ಗ್ರಂಥಕರ್ತನು ಹೇಳ್ತಾ ಅಂದ್ರೆ ಮೂಲಭೂತ ಒಂದು ತತ್ವವನ್ನು ಕೂಡ ಬಿಡಬೇಕೆಂಬುದಾಗಿ ಆ ವಿಶ್ವಾಸಗಳು ತಿಳಿಸುವಂತನಾಗಿದ್ದಾನೆ. Leave doesn't mean abandon. ಬಿಟ್ಟು ಬಿಡಿ ಎಂಬುದಾಗಿ ಹೇಳುವುದಾದ್ರೆ ಅದನ್ನ ಸಂಪೂರ್ಣವಾಗಿ ತೊರೆದು ಬಿಡ್ರಿ ಎಂಬುದಾಗಿ ಅರ್ಥವಲ್ಲ. But not abandoning, but advancing to maturity. ಅದು ಬಿಟ್ಟು ಬಿಡುವಂತದ್ದಲ್ಲ, ಆದ್ರೆ ಪರಿಪೂರ್ಣತೆಗೆ ಕೂಡ ನೀವು ಸಾಗಿ ಹೋಗಬೇಕೆಂಬುದಾಗಿ ತಿಳಿಸುವಂತನಾಗಿದ್ದಾನೆ. When we compare a little child learning alphabet, ನಾವು ಚಿಕ್ಕ ಮಗು ಕೂಡ ಒಂದು ABCD ಕಲಿಯುವಂತ ವಿಷಯದಲ್ಲಿ ಕೂಡ ನಾವು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ after learning the alphabet, then the child started forming words and sentences. ಈ ಒಂದು ಆಲ್ಫಾಬೆಟ್ಗಳನ್ನು ಕಲಿತ ಮೇಲೆ ಕೂಡ ಮಗು ಕೂಡ ಈ ವಾಕ್ಯಗಳನ್ನು ಮತ್ತು ಶಬ್ದಗಳನ್ನು ಕೂಡ ಅದು ಹೊಂದಾಣಿಕೆ ಮಾಡಲಿಕ್ಕೆ ಆರಂಭ ಮಾಡುತ್ತದೆ. And after they become able to read the sentences, still he will not reject the alphabet. ಅವರು ಈ ವಾಕ್ಯವನ್ನು ಜೋಡಿಸಿ ಅವರು ಉಪಯೋಗ ಮಾಡಲಿಕ್ಕೆ ಆರಂಭ ಮಾಡಿದ ಮೇಲೆ ಆ ಒಂದು ABCD ಮತ್ತು ಆಲ್ಫಾಬೆಟ್ ಅದು ಬಿಡುವುದಿಲ್ಲ. Yeah, it is still needed. These sentences are made up of the alphabet. ನೋಡ್ಬೇಕಾದ್ರೆ ಈ ವಾಕ್ಯಗಳು ಕೂಡ ಈ ಒಂದು ಅಕ್ಷರಗಳಿಂದ ಕೂಡಿಸಲ್ಪಟ್ಟದಾಗಿ ಇಲ್ಲಿ ನೋಡುವಂತರಾಗಿದ್ದೇವೆ. So leave the elementary principles does not mean abandon the Old Testament, but understand that Old Testament was a foundational work, basic work. ಮೂಲಭೂತ ಒಂದು ತತ್ವವನ್ನು ಬಿಡುವುದೆಂಬುದಾಗಿ ಹೇಳುವುದಾದ್ರೆ ಹಳೆ ಒಡಂಬಡಿಕೆ ಸಂಪೂರ್ಣವಾಗಿ ತೊರೆದು ಬಿಡ್ರಿ ಎಂಬುದಾಗಿ ಅಲ್ಲ, ಆದ್ರೆ ಇನ್ನು ಒಂದು ಅಸ್ಥಿವಾರದ ಕಾರ್ಯವನ್ನು ಕೂಡ ಒಂದು ಹಳೆ ಒಡಂಬಡಿಕೆ ಅದು ಮಾಡುವಂತದ್ದಾಗಿದೆ. Judaism was spiritual infancy. ಯಹೂದ ಕುಲ ನೋಡಬೇಕಾದ್ರೆ ಕೂಡ ಆತ್ಮಿಕವಾದ ರೀತಿಯಲ್ಲಿ ಬಾಲಿಶ ಒಂದು ಜ್ಞಾನದಲ್ಲಿರುವಂತದ್ದು. But Christianity is full growth. ಆದ್ರೆ ಕ್ರೈಸ್ತತ್ವ ನೋಡ್ಬೇಕಾಗಿ ಪರಿಪೂರ್ಣವಾಗಿ ಅದು ಬೆಳವಣಿಗೆ ಹೊಂದಿದಂತ ಒಂದು ಹಂತ.
So the Old Testament principles were foundation only. ಈ ಹಳೆ ಒಡಂಬಡಿಕೆ ಒಂದು ತತ್ವಗಳು ಅದು ಬರೀ ಅಸ್ತಿವಾರಗಳು ಮಾತ್ರ. They are a stepping stone, not a stopping place. ಅದ್ ನೋಡ್ಬೇಕಾದ್ರೆ ಅದು ಒಂದು ಅಸ್ತಿವಾರದ ಕಲ್ಲುಗಳಾಗಿದೆ, ಅದು ನಿಲ್ಲುವಂತ ಒಂದು ಸ್ಥಳವಲ್ಲ. ಮುಂದಕ್ಕೆ ಹೋಗುವ, it is a stepping stone to go forward. ಆ ಮುಂದೆ ಹೋಗಲಿಕ್ಕೆ ಆಗುವಂತೆ ಇರುವಂತ ಒಂದು ಕಲ್ಲುಗಳಾಗಿ ಕಾಣಬರುತ್ತದಾಗಿದೆ. So the author is telling, don't stop with the foundation, build on it. ಆ ಗ್ರಂಥಕರ್ತನು ಹೇಳುವಂತದ್ದು ಬೇರೆ ಅಸ್ತಿವಾರ ಹಾಕಿ ಅಲ್ಲಿಗೆ ನಿಲ್ಲದೆ ಅದರ ಮೇಲೆ ಕಟ್ಟಡವನ್ನು ಕಟ್ಟುವಂತರಾಗಿರಬೇಕು. Now in verse 1 and 2, the author talks about 6 elementary principles of the foundation. 1 ಮತ್ತು 2ನೇ ವಾಕ್ಯಗಳು ಕೂಡ ಈ ಒಂದು ಗ್ರಂಥಕರ್ತ ಮಾತಾಡೋದು 6 ಮೂಲಭೂತವಾದ ತತ್ವಗಳ ಕುರಿತಾಗಿ, ಹಳೆ ಒಡಂಬಡಿಕೆ ತತ್ವಗಳ ಕುರಿತಾಗಿ ಆತ ಮಾತಾಡುವಂತನಾಗಿದ್ದಾನೆ. Now again remember, these are not foundational or fundamental doctrines of Christianity. ಈ ಕ್ರೈಸ್ತತ್ವದ ಅದು ಮೂಲಭೂತ ಅಥವಾ ಅಸ್ತಿವಾರದ ಒಂದು ತತ್ವಗಳು ಎಂಬುದಾಗಿ, ಕ್ರೈಸ್ತತ್ವದ ತತ್ವಗಳು ಎಂಬುದಾಗಿ ಅಲ್ಲ, but teaching of an elementary nature which form the foundation to later build upon. ಮುಂದಿನ ಕಾಲದಲ್ಲೂ ಕೂಡ ಕಟ್ಟಲಿಕ್ಕಾವಂತೆ ಅಸ್ತಿವಾರ ಹಾಕಲ್ಪಟ್ಟದ ಮೂಲಭೂತದ ವಿಷಯಗಳನ್ನು ಕೂಡ ತಿಳಿಸುವಂತದ್ದಾಗಿದೆ. Once a foundation is laid, the next step is to build upon it. ಒಂದು ಸಾರಿ ಅಸ್ತಿವಾರ ಹಾಕಿದ ಮೇಲೆ ನಂತರವಾಗಿ ಕಟ್ಟಡ ಕಟ್ಟುವಂತ ಕಾರ್ಯ ಅದು ಆರಂಭಗೊಳ್ಳುವಂತದ್ದಾಗಿದೆ. So doctrinal foundations were laid in the Old Testament. ಏನು ತತ್ವಗಳ ಅಸ್ತಿವಾರವು ಕೂಡ ಹಳೆ ಒಡಂಬಡಿಕೆಯಲ್ಲಿ ಹಾಕಲ್ಪಡುವಂತದ್ದಾಗಿದೆ. It included these 6 fundamental teaching listed in verse 2. ವಾಕ್ಯ 2ರಲ್ಲಿ ಕೂಡ ಹೇಳುವಂತೆ 6 ಮೂಲಭೂತ ಒಂದು ತತ್ವಗಳನ್ನು ಕೂಡ ಒಳಗೊಂಡದ್ದಾಗಿದೆ. It is a starting point. ಇದು ಆರಂಭಿಕವಾದಂತ ಒಂದು ಹಂತ. We will look at each one of that. The first one is repentance from dead works. ಈ ಮೃತ್ಯು ಕಾರ್ಯಗಳನ್ನು ಕೂಡ ಮಾನಸಾಂತರ ಹೊಂದುವುದು ಎಂಬುದಾಗಿ 1ನೇ ಹಂತವನ್ನು ನೋಡುವಂತರಾಗಿದ್ದೇವೆ. Now repentance from dead works, ಮೃತ್ಯು ಕಾರ್ಯಗಳಿಂದ ಕೂಡ ಮಾನಸಾಂತರ ಪಟ್ಟುಕೊಳ್ಳುವಂತದ್ದು. this does not mean conversion. ಇದರ ಅರ್ಥ ಅಂದ್ರೆ ಇಲ್ಲಿ ಮತಾಂತರ ಅಥವಾ ಗೊಳ್ಳುವಂತದ್ದು ಎಂಬುದಾಗಿ ಅರ್ಥ ಅಲ್ಲ. Conversion means it doesn't necessarily mean that the person is saved. ಇದು ಒಬ್ಬ ಮನುಷ್ಯ ಕೂಡ ರಕ್ಷಣೆ ಹೊಂದಿದ ಎಂಬುದಾಗಿ ಅದು ಅರ್ಥವಲ್ಲ. Repentance means a change of mind about something. ಮಾನಸಾಂತರ ಬಗ್ಗೆ ನೋಡ್ಬೇಕಾದ್ರೆ ಯಾವುದೋ ವಿಷಯದಲ್ಲಿ ಕೂಡ ಮನಸ್ಸನ್ನು ಮಾರ್ಪಡಿಸಿಕೊಳ್ಳುವಂತದ್ದಾಗಿದೆ. Repentance alone will not bring salvation. ಮಾನಸಾಂತರ ಒಂದೇ ಒಬ್ಬ ಮನುಷ್ಯನಿಗೆ ರಕ್ಷಣೆ ಅದು ಕೊಡಲಿಕ್ಕೆ ಸಾಧ್ಯವಿಲ್ಲ. Repentance should be joined with faith in the finished work of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮುಗಿಸಿದ ಕೆಲಸ ಕೂಡ ನಂಬಿಕೆ ಇರುವಂತದ್ದು ಈ ಮಾನಸಾಂತರಕ್ಕೆ ಮೂಲಭೂತ ಹೆಜ್ಜೆ ಆಗಿರುವಂತದ್ದಾಗಿದೆ. So repentance from dead work means ಮೃತ್ಯು ಕಾರ್ಯಗಳನ್ನು ಕೂಡ ಮಾನಸಾಂತರ ಹೊಂದಿಕೊಳ್ಳುವುದು ಎಂಬುದಾಗಿ ಅರ್ಥವೇನೆಂದ್ರೆ, it is talking about the Old Testament Levitical rituals of Old Testament. ಯಾಜಕ ಲೇವಿಯ ಕಾರ್ಯಗಳ ಒಂದೆಲ್ಲ ಒಂದು ಕರ್ಮ ಕಾರ್ಯಗಳ ಕುರಿತಾಗಿ ಇದು ಮಾತಾಡುವಂತದ್ದಾಗಿದೆ. The Old Testament prophets again and again reminded them to repent. ಈ ಹಳೆ ಒಡಂಬಡಿಕೆ ಕೂಡ ಯಾವಾಗಲೂ ಪ್ರವಾದನ ರೂಪವಾಗಿ ಮತ್ತೆ ಎಚ್ಚರಿಸುವುದು, ನೀವು ಮಾನಸಾಂತರ ಪಟ್ಟುಕೊಳ್ಳಿರಿ ಎಂಬುದಾಗಿ. Even the forerunner of the Lord Jesus, the Messiah's forerunner, John the Baptist, also taught repent. ಈ ಯೇಸು ಸ್ವಾಮಿಗೆ ಮುಂದೆ ಇರುವಂತ ಕೂಡ ನಾಯಕನಾದ ಯೋಹಾನ ಕೂಡ ಈ ಒಂದು ಮಾನಸಾಂತರ ಕುರಿತಾಗಿ ಆತನು ಬೋಧನೆ ಮಾಡುವಂತನಾಗಿದ್ದಾನೆ. But repenting and getting baptism under John the Baptist in Jordan did not really save them or did not make them born again. ಈ ಸ್ಥಾನಿಕದ ಯೋಹಾನ ಮುಖಾಂತರ ಮಾನಸಾಂತರ ಹೊಂದಿ ದೇಶನ ಹೊಂದಿಕೊಳ್ಳುವಂಥದ್ದು ಅದು ರಕ್ಷಣೆ ಹೊಂದಿದ್ದಾರೆ ಎಂಬುದಾಗಿ ತೋರಿಸುವುದಿಲ್ಲ. They had to believe in the finish. It was only a preparatory stage. They had to put their faith in what Christ did on the cross. ಕಲ್ವಾರಿ ಶಿಲುಬೆ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಏನು ಮಾಡಿದನೋ ಅದು ಸಿದ್ಧಪಡಿಸುವಂತ ಒಂದು ಹಂತವಾಗಿ ಅದು ಕಾಣಬರುತ್ತದಾಗಿದೆ. So dead works also may refer to works which were formerly right under the Old Testament. ಈಗ ಹಳೆ ಒಡಂಬಡಿಕೆಯಲ್ಲಿ ಯಾವುದು ಸರಿಯಾಗಿದೆಯೋ ಅದು ಈ ಮೂಲಭೂತ ಒಂದು ತತ್ವಗಳ ಒಂದು ಕ್ರಿಯೆಯಾಗಿ ಅದು ಕಾಣಬರುತ್ತದಾಗಿದೆ. But now that is dead because Christ has come. ಈಗ ಅದು ಸತ್ತದ್ದಾಗಿದೆ, ಯಾಕಂದ್ರೆ ಕ್ರಿಸ್ತನು ಬಂದಿದ್ದಾನೆ.
all the services connected with the tabernacle and temple worship, these were outmoded by the finished work of Christ. ದೇವದರ್ಶನ ಗುಡಾರದ ಮತ್ತು ಎಲ್ಲಾ ಯಜ್ಞ ಕಾರ್ಯಗಳು ಕೂಡ ಅದು ಯೇಸು ಸ್ವಾಮಿ ಬಂದದ ಮೇಲೆ ಕೂಡ ಅದು ಹಳೆಯ ಒಂದು ಬೇಡವಾದ ವಿಷಯವಾಗಿ ಅದು ಮಾರ್ಪಡುತ್ತದಾಗಿದೆ. So it has become obsolete, or it has become dead, because the fulfillment has happened in Christ. ಕ್ರಿಸ್ತನು ಕೂಡ ಎಲ್ಲ ನೆರವೇರಿದ ನಿಮಿತ್ತವಾಗಿ ಕೂಡ ಅವೆಲ್ಲ ಮೃತ್ಯು ಕಾರ್ಯಗಳಾಗಿ ಮಾರ್ಪಟ್ಟಿವೆ. The second one is the faith towards God. ಎರಡನೆಯ ಒಂದು ಹಂತ ನೋಡಬೇಕಾದ್ರೆ ದೇವರ ಕಡೆಗಿರುವಂತ ನಂಬಿಕೆ. Now this is clearly mentioned in the Old Testament. ಇದು ಬಹಳ ಸ್ಪಷ್ಟವಾಗಿ ಹಳೆಯ ಒಡಂಬಡಿಕೆ ಕೂಡ ಇದು ಉಲ್ಲೇಖ ಮಾಡಲ್ಪಟ್ಟದಾಗಿದೆ. In Genesis 15:6 we read that Abraham believed God. He put his faith in God. It was counted as righteousness to him. ಆದಿಕಾಂಡ 15:6 ನೋಡಬೇಕಾದ ಅಬ್ರಹಾಮನ ದೇವರಲ್ಲಿ ನಂಬಿಕೆ ಇಟ್ಟನು, ಆ ನಂಬಿಕೆ ಆತನ ಪಕ್ಷವಾಗಿ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು ಎಂಬುದಾಗಿ ನೋಡ್ತೇವೆ. So in the Old Testament, in the book of Habakkuk, we read about the just shall live by faith. ಹಬಕ್ಕೂಕನ ಗ್ರಂಥಗಳು ಕೂಡ ಹಳೆ ಒಡಂಬಡಿಕೆ ಕೂಡ ನೀತಿವಂತನು ಆತನ ನಂಬಿಕೆಯಲ್ಲಿ ಬದುಕನೆಂಬುದಾಗಿ ಅಲ್ಲಿ ಒಂದು ಪ್ರವಾದನೆ ಒಂದು ವಾಕ್ಯವನ್ನು ನೋಡುತ್ತಲಾಗಿದ್ದೇವೆ. So the Old Testament talks about faith. ಅಂದ ಹಳೆ ಒಡಂಬಡಿಕೆ ನಂಬಿಕೆ ಕುರಿತಾಗಿ ಮಾತಾಡುತ್ತದೆ. But New Testament only shows us the object of faith as Jesus Christ. ಹೊಸ ಒಡಂಬಡಿಕೆ ನಮ್ಗೆ ತೋರಿಸುವುದು ಈ ಒಂದು ನಂಬಿಕೆಗೆ ಮೂಲಭೂತ ಕಾರಣವನ್ನು ಕೂಡ ಕರ್ತನಾದ ಯೇಸು ಸ್ವಾಮಿ ಎಂಬುದಾಗಿ ತೋರಿಸುವಂತದ್ದಾಗಿದೆ. So faith towards God doesn't mean that you displace faith in God. ದೇವರ ಕಡೆಗೆ ನಂಬಿಕೆ ನೋಡ್ಬೇಕಾದ್ರೆ ದೇವರ ಕಡೆಗೆ ನಂಬಿಕೆ ಬಿಡುವುದು ಎಂಬುದಾಗಿ ಅರ್ಥವಲ್ಲ. But Jews had a faith in God, leaving out Jesus Christ. Pardon me? ಯಹೂದ್ಯರಿಗೆ, the Jewish people believed in God, but they left out Jesus Christ. ಆ ಕರ್ತನ ದೇವರ ಮೇಲೆ ಕೂಡ ಯಹೂದ್ಯರು ನಂಬಿಕೆ ಇಟ್ಟರು, ಆದ್ರೆ ಕರ್ತನಾದ ಯೇಸು ಸ್ವಾಮಿಯನ್ನು ಕೂಡ ಬಿಟ್ಟವರಾಗಿದ್ದಾರೆ. This is inadequate. Nobody can come to the Father except through the Lord Jesus Christ, he said in John 14. ಯೋಹಾನ ಸುವಾರ್ತೆ 14 ಅಧ್ಯಾಯ ಕೂಡ ಯೇಸು ಸ್ವಾಮಿ ಇಲ್ಲದೆ ಕೂಡ ಯಾರು ತಂದೆ ಬಳಿಗೆ ಹೋಗಲಾರದು ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ತಿಳಿಸುವಂತನಾಗಿದ್ದಾನೆ. Judaism believed in God but rejected Christ. ಯಹೂದ್ಯರು ಕೂಡ ದೇವರಲ್ಲಿ ನಂಬಿಕೆ ಇಟ್ಟರು, ಅದು ಕ್ರಿಸ್ತನ ಕೂಡ ತಿರಸ್ಕಾರ ಮಾಡಿದರು. So that kind of a faith is not adequate. That faith has to be in the person and the finished work of Jesus Christ. ಅಷ್ಟು ಆ ಒಂದು ನಂಬಿಕೆ ಅಷ್ಟಕ್ಕೆ ಸಾಕಾಗುವುದಿಲ್ಲ, ಅದು ಆ ಒಂದು ವ್ಯಕ್ತಿತ್ವಗಳು ಕೂಡ ನಂಬಿಕೆ ಇಟ್ಟವರಾಗಿ ಕರ್ತನಾದ ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇಡುವಂತದ್ದಾಗಿದೆ. And the third one is in verse 2 is instruction about doctrine of baptism. ದೀಕ್ಷಾ ಸ್ನಾನದ ತತ್ವದ ಕುರಿತಾಗಿ ಸೂಚನೆ ಕೊಡುವಂತ ಒಂದು ವಿಷಯ ಈ ಮೂರನೇ ವಾಕ್ಯದಲ್ಲಿ ಕೂಡ ನೋಡುತ್ತಲಾಗಿದ್ದೇವೆ. Now when we some version says baptism, don't immediately connect it with Christian baptism. ಈ ದೀಕ್ಷಾ ಸ್ನಾನ ನೋಡ್ಬೇಕಾದ್ರೆ ತಕ್ಷಣಕ್ಕೆ ಕೂಡ ಕ್ರಿಸ್ತ ಒಂದು ದೀಕ್ಷಾ ಸ್ನಾನಕ್ಕೆ ಸೇರಿಕೊಳ್ಳುವುದೆಂಬುದಾಗಿ ತಿಳಿಸುವಂತರಾಗಿದ್ದಾರೆ. We should not think it is Christian baptism. ಇದು ಕ್ರೈಸ್ತ ದೀಕ್ಷಾ ಸ್ನಾನ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. And in Kannada I think it is snana, only snana. ದೀಕ್ಷಾ ಸ್ನಾನ. In some translation it says just snana. ಕೆಲವು ಒಂದು ಭಾಷಾಂತರದಲ್ಲಿ ಸ್ನಾನ ಎಂಬುದಾಗಿ ನೋಡುತ್ತಲಾಗಿದ್ದೇವೆ. Now the better translation is instruction about washing. ಈ ಒಂದು ತೊಳೆದುಕೊಳ್ಳುವಂತ ಒಂದು ಸೂಚನೆ ಎಂಬುದಾಗಿ ಉತ್ತಮವಾದಂತ ಭಾಷಾಂತರದಲ್ಲಿ ಇರುವಂತದ್ದಾಗಿದೆ. So it is not talking about Christian baptism. ಇದು ಕ್ರೈಸ್ತ ಒಂದು ಸ್ನಾನದ ಕುರಿತಾಗಿ ಇದು ಮಾತಾಡುವಂತದಲ್ಲ. ಕ್ರೈಸ್ತವ ದೀಕ್ಷಾ ಸ್ನಾನ ವಿಷಯವಾಗಿ ಅಲ್ಲ. ಕ್ರೈಸ್ತ ದೀಕ್ಷಾ ಸ್ನಾನದ ವಿಷಯವಾಗಿ ಅಲ್ಲ. It is talking about Old Testament ceremonial washing. ಈ ಹಳೆ ಒಡಂಬಡಿಕೆಯ ಒಂದು ಸಾಂದರ್ಭಿಕವಾದಂತ ಒಂದು ತೊಳುವಿಕೆ ಕುರಿತಾಗಿ ಇದು ಮಾತಾಡುವಂತದ್ದಾಗಿದೆ. Remember, Jesus rebuked the Pharisees. If you can read Mark chapter 7 verse 8. ಮಾರ್ಕ ಬರೆಸುವಾರ್ತೆ 7ನೇ ಅಧ್ಯಾಯ 8ನೇ ವಾಕ್ಯ ಕೂಡ ಯೇಸು ಸ್ವಾಮಿ ಕೂಡ ಪರಿಸರನ್ನು ಕೂಡ ಅದು ಗದರಿಸಿದೆಂಬುದಾಗಿ ನೋಡುತ್ತಾಗಿದ್ದೇವೆ. Because they were washing the outside of the vessels. ಯಾಕಂದ್ರೆ ಪಾತ್ರೆಯ ಹೊರಾಂಗಣವಾಗಿ ಕೂಡ ಅವರು ತೊಳೆಯುತ್ತಾ ಇದ್ದರು. But Jesus said your heart inside is dirty. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ ನಿಮ್ಮ ಹೃದಯದ ಒಳಗೆ ಅದು ಕೊಳಕುನಿಂದ ತುಂಬಿದೆ ಎಂಬುದಾಗಿ ಹೇಳುತ್ತಾಗಿದ್ದಾನೆ. So in the Old Testament tabernacle or in the temple there was a laver where the priest had to wash their hand
after the sacrifice. ಈ ಹಳವಳಿಕೆ ನೋಡ್ಬೇಕಾದ್ರೆ ದೇವದರ್ಶನ ಗುಡಾರವಾಗಿರಬಹುದು ಅಥವಾ ದೇವಸ್ಥಾನವಾಗಿರಬಹುದು ಕೂಡ ಅಲ್ಲಿ ಒಬ್ಬ ಯಾಜಕನು ತನ್ನ ಕೈ ಕಾಲುಗಳನ್ನು ತೊಳೆದುಕೊಂಡು ಆತನ ಹೊಳಗೆ ಮಾಡುವಂತ ಸ್ಥಳವಾಗಿರುವಂತದ್ದಾಗಿತ್ತು. And when you look at Leviticus 13, there is the reference to how the priest has to see a leper when he is cleansed after certain washing. ಈ ಯಾಜಕಾಂಡ 13ನೇ ಅಧ್ಯಾಯ ನೋಡ್ಬೇಕಾದ್ರೆ ಒಬ್ಬ ಕುಷ್ಠರೋಗಿ ಕೂಡ ಆ ತೊಳೆಕೊಂಡ ಮೇಲೆ ಕೂಡ ಯಾವ ರೀತಿಯಾಗಿ ಕೂಡ ಇದನ್ನು ನೋಡಬೇಕೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದಾಗಿದೆ. So all in the Old Testament, whether it is the priest or the people, they had to undergo many ceremonial washings. ಆದ್ರೆ ಹಳೆಯ ಒಡಂಬಡಿಕೆ ನೋಡ್ಬೇಕಾದ್ರೆ ಯಾಜಕರಾಗಿರ್ಬೋದು ಜನರಾಗಿರ್ಬೋದು ಕೂಡ ಅನೇಕ ಸಾಂದರ್ಭಿಕವಾದಂತ ಒಂದು ಸ್ಥಾನದಲ್ಲಿ ಕೂಡ ಹಾದು ಹೋಗ್ಬೇಕಾಗಿ ಇರುವಂತದ್ದಾಗಿತ್ತು. All these are illustrative of the true cleansing provided by the blood of Christ. ಕರ್ತನಾದ ಯೇಸು ಸ್ವಾಮಿಯ ರಕ್ತಮುಖವಾಗಿ ನಿಜವಾದಂತ ಒಂದು ತೊಳೆಯುವಿಕೆ ಅದು ಕೂಡ ಇದೆಲ್ಲವೂ ಕೂಡ ಸೂಚನೆಯಾಗಿ ಇಲ್ಲಿ ಕಂಡು ಬರುವಂತದ್ದಾಗಿದೆ. So these elemental things will not save you. You have to come to its fulfillment. ಈ ಮೂಲಭೂತ ಅಂತ ವಿಷಯಗಳು ಕೂಡ ನಿಮಗೆ ತೊಳಿಲಿಕ್ಕೆ ಸಾಧ್ಯವಿಲ್ಲ. ಅದೇ ಅದು ಮುಂದೆ ನಾವು ಮುಂದುವರಿಯುವಂತರಾಗಿರಬೇಕು. The next one is and laying on of hands. ಆ ಮುಂದಿನ ಒಂದು ವಿಷಯ ನೋಡ್ಬೇಕಾದ್ರೆ ಹಸ್ತಾರ್ಪಣೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. Now here it is not talking about the New Testament apostles laying their hand on missionaries or believers. This is not the meaning. ಈ ನೋಡ್ಬೇಕಾದ್ರೆ ಹೊಸ ಒಡಂಬಡಿಕೆಯ ಅಪೊಸ್ತಲರು ಕೂಡ ವಿಶ್ವಾಸಿ ಅಥವಾ ಸೇವಕರ ಮೇಲೆ ಕೈಗಳನ್ನು ಇಟ್ಟು ಪ್ರಾರ್ಥನೆ ಮಾಡುವಂತ ವಿಷಯವಲ್ಲ. The author had in mind in the annual sacrificial ritual on the Day of Atonement. ದೋಷ ಪರಿಹಾರದ ದಿವಸ ಕೂಡ ವಾರ್ಷಿಕವಾಗಿ ಕೂಡ ಒಂದು ಯಜ್ಞ ಮಾಡುವಂತ ವಿಷಯದ ಮೇಲೆ ಕೂಡ ಈ ಗ್ರಂಥಕರ್ತನು ಕೇಂದ್ರೀಕರಿಸುವಂತರಾಗಿದ್ದಾನೆ. The high priest will put his hand on the head of the sacrificial animal. ಈ ಮಹಾಯಾಜಕನು ಕೂಡ ತನ್ನ ಕೈಗಳನ್ನು ಕೂಡ ಅದು ಬಲಿ ಪಶುವಿನ ತಲೆಗಳ ಮೇಲೆ ಆತ ಇಡುವಂತನಾಗಿದ್ದಾನೆ. And on the Day of Atonement he will confess the sins of people on that lamb. ದೋಷ ಪರಿಹಾರಕ ದಿವಸ ಕೂಡ ಆತನು ಕೂಡ ಜನರ ಪಾಪಗಳನ್ನು ಕೂಡ ಆತನ ಅರಿಕೆ ಮಾಡುವಂತನಾಗಿದ್ದಾನೆ ಆ ಒಂದು ಯಜ್ಞ ಒಂದು ಪಶುವಿನ ಮೇಲೆ. So the laying of hands as a reference to that events. ಆ ಒಂದು ಹಸ್ತಾರ್ಪಣೆ ಕೂಡ ಆ ಒಂದು ಸಂದರ್ಭಕ್ಕೆ ಅದು ಅಳವಡಿಸಲ್ಪಡುವಂತದ್ದಾಗಿದೆ. But we know in the New Testament the Lord Jesus Christ bore our sins on his body. ಆದ್ರೆ ಹೊಸ ಒಡಂಬಡಿಕೆ ನೋಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಒತ್ತಿಕೊಂಡಿದ್ದ ನೋಡುತ್ತರಾಗಿದ್ದೇವೆ. The fifth one is the resurrection of the dead. ಐದನೆಯ ವಿಷಯ ನೋಡಬೇಕಾದ್ರೆ ಕೂಡ ಆ ಒಂದು ಮರಣ ಹೊಂದಿದ್ರು ಕೂಡ ಪುನರುತ್ಥಾನ ಹೊಂದಂತ ವಿಷಯದಲ್ಲಿ ಕೂಡ ನೋಡುವಂತರಾಗಿದ್ದೇವೆ. Again this is the Old Testament teaching. ಮತ್ತೆ ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆಯ ಒಂದು ಬೋಧನೆ ಇದಾಗಿರುವಂತದ್ದಾಗಿದೆ. In Old Testament, whether it is in Daniel 12 or Job 19, in many passages they had a belief that God will one day raise people from the dead. ದಾನಿಯೇಲ 12ನೇ ಅಧ್ಯಾಯ ಆಗಿರಬಹುದು, ಯೋಬನ ಪುಸ್ತಕ 19ನೇ ಅಧ್ಯಾಯ ಆಗಿರಬಹುದು ಕೂಡ ಅಲ್ಲಿ ಕೂಡ ಅಲ್ಲಿ ಜನ ಕೂಡ ನಂಬುತ್ತಾ ಇದ್ರೆ ಒಂದು ದಿವಸ ಆ ದೇವರು ಸತ್ತವರನ್ನು ಕೂಡ ಎಬ್ಬಿಸ್ತಾನೆ ಎಂಬುದಾಗಿ. But that resurrection teaching in the Old Testament was in a seed form. ಈ ಹಳೆ ಒಡಂಬಡಿಕೆಯ ಒಂದು ಪುನರುತ್ಥಾನದ ಒಂದು ವಿಷಯ ನೋಡ್ಬೇಕಾದ್ರೆ ಕೂಡ ಅದು ಬೀಜ ಅವಸ್ಥೆಯಲ್ಲಿ ಕೂಡ ಇರುವಂತದ್ದಾಗಿದೆ. It was not fully developed, or they had an understanding God will raise the people from dead, but the details of that came when Christ came and died and rose again. This is a New Testament teaching where we learned the complete teaching about resurrection. ಇಲ್ಲಿ ನೋಡ್ಬೇಕಾದ್ರೆ ಕೂಡ ಇದು ಹಳೆ ಒಡಂಬಡಿಕೆ ಕೂಡ ಪರಿಪೂರ್ಣವಾದ ರೀತಿಯಲ್ಲಿ ಕೂಡ ಪುನರುತ್ಥಾನ ಕುರಿತಾಗಿ ಅರ್ಥ ಮಾಡಿಕೊಳ್ಳ ಅದಕ್ಕಂತ ಯೇಸು ಕ್ರಿಸ್ತ ಕೂಡ ಎದ್ದು ಬರುವುದರ ಮುಖಾಂತರವಾಗಿ ವಿಶ್ವಾಸಗಳು ಪರಿಪೂರ್ಣವಾಗಿ ಇದನ್ನು ಅರ್ಥ ಮಾಡಿಕೊಂಡವರಾಗಿರುವಂತರಾಗಿದ್ದಾರೆ. We know that in 2 Timothy 1:10. Can we read that? 2 Timothy 1:10. 2 ತಿಮೋಥಿ 1:10 ಕೂಡ ಹೋದ್ರಿ. Daniel? 2 Timothy 1:10. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ
ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. Yeah, so resurrection teaching in the Old Testament was limited and in seed form. ಈ ನೋಡ್ಬೇಕಾದ್ರೆ ಹಳಿ ನೋಡ್ಬೇಕು ಕೂಡ ಪುನರುತ್ಥಾನದ ಜೀವ ಒಳ್ಳೆಯುವಂತ ವಿಷಯ ಕೂಡ ಅದು ಸೀಮಿತವಾಗಿ ಕೂಡ ಅದು ಇರುವಂತಹದ್ದಾಗಿದೆ. But in the New Testament, we remember in John 11, the Lord said, I am the resurrection and life. ಹೊಸ ನೋಡ್ಬೇಕಾದ್ರೆ ಯೋಹಾನ ಸುವಾರ್ತೆ 11ನೇ ಅಧ್ಯಾಯಕ್ಕೆ ನಾನೇ ಪುನರುತ್ಥಾನ ಜೀವವಾಗಿದೆ ಅಂತ ಯೇಸು ಸ್ವಾಮಿ ಹೇಳುತ್ತಾಗಿದ್ದಾನೆ. So all these elementary teachings were in the Old Testament, but its fulfillment, completion is in Christ in the New Testament. ಈ ಹಳೆ ನೋಡ್ಬೇಕಾದ ಮೂಲಭೂತ ಒಂದು ತತ್ವಗಳು ಕೂಡ ಅಲ್ಲಿ ಬೋಧನೆ ಮಾಡಲ್ಪಟ್ಟದಾಗಿದೆ. ಅದು ಹೊಸ ನೋಡ್ಬೇಕಾದ್ರೆ ಕರ್ತ ಯೇಸು ಸ್ವಾಮಿಯಲ್ಲಿ ಕೂಡ ಎಲ್ಲವೂ ಕೂಡ ನೆರವೇರಿದಾಗಿ ನಾವು ನೋಡುತ್ತರಾಗಿದ್ದೇವೆ. The sixth one is the eternal judgment. ಆರನೆಯ ವಿಷಯ ನೋಡ್ಬೇಕಾದ್ರೆ ನಿತ್ಯತ್ವದ ಒಂದು ತೀರ್ಪು ಎಂಬುದಾಗಿ ನೋಡ್ತೇವೆ. Now in the Old Testament there is teaching about eternal judgment. ಈ ಹಳೆ ನೋಡ್ಬೇಕು ನಿತ್ಯ ತೀರ್ಪಿನ ಕುರಿತಾಗಿ ಕೂಡ ಅಲ್ಲಿ ಬೋಧನೆ ಇರುವಂತದ್ದಾಗಿದೆ. We can read at Psalm 9 verse 17. ಕೀರ್ತನೆ ಗ್ರಂಥ 9ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯದ 17ನೇ ವಾಕ್ಯ ಓದುವಂತರಾಗಿದ್ದೇವೆ. Psalm 9 verse 17, the wicked shall return to Sheol and the nations that forget God. Verse 9:17. 9:17 ಓದ್ರಿ. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. Yeah, so there is a reference about the unbelievers being judged finally. ಈ ರೀತಿಯಾಗಿ ಕೂಡ ಈ ಅವಿಶ್ವಾಸ ಕೂಡ ತೀರ್ಪಿಗೆ ಒಳಗಾಗುತ್ತಾರೆ ಎಂಬುದಾಗಿ ಕೂಡ ಇಲ್ಲಿ ಒಂದು ವಾಕ್ಯ ವಚನ ಇರುವಂತದ್ದಾಗಿದೆ. Another verse, Isaiah 66 verse 24. ಇನ್ನೊಂದು ವಾಕ್ಯ ಯೆಶಾಯ 66:24ನೇ ವಾಕ್ಯ, 66ನೇ ಅಧ್ಯಾಯದ 24ನೇ ವಾಕ್ಯ. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಎಣಗಳನ್ನು ನೋಡುವರು, ಅವುಗಳನ್ನು ಕಡಿಯುವ ಹುಳುವು ಸಾಯುವುದಿಲ್ಲ, ಸುಡುವ ಬೆಂಕಿಯೂ ಆರುವುದಿಲ್ಲ, ಅವು ಲೋಕದವರಿಗೆಲ್ಲ ಅಸಹ್ಯವಾಗಿರುವವು. Yeah, so Old Testament talks about an eternal judgment. ಹಳೋಣಿಕೆ ನಿತ್ಯವಾದಂತ ಒಂದು ತೀರ್ಪಿನ ಕುರಿತಾಗಿ ಕೂಡ ಅದು ಮಾತಾಡುವಂತದ್ದಾಗಿದೆ. If we also read Daniel chapter 7 verse 9 to 14. ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯದ 9ರಿಂದ 14ನೇದಲ್ಲಿ ಕೂಡ ಈ ವಾಕ್ಯ ನಾವು ಓದುವಂತರಾಗಿದ್ದೇವೆ. We read about God the Father and also the Son of Man. ಈ ತಂದೆಯಾದಂತ ದೇವರ ಕುರಿತಾಗಿಯೂ ಮನುಷ್ಯ ಕುಮಾರನ ಕುರಿತಾಗಿ ಅಲ್ಲಿ ಓದುವಂತರಾಗಿದ್ದೇವೆ. So even in the Old Testament, the Son of Man who is going to rule the whole world and judge is mentioned. ಈ ಹಳವಣಿಕೆ ಕೂಡ ಮನುಷ್ಯ ಕುಮಾರನು ಕೂಡ ಈ ಲೋಕವನ್ನು ಆಳ್ವಿಕೆ ಮಾಡಿ ಅದಕ್ಕೆ ತೀರ್ಪಿಗೆ ಒಳಪಡಿಸ್ತಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದಾಗಿದೆ. But who is this Son of Man is made clear in the New Testament, that is Jesus Christ. ಯಾರು ಈ ಮನುಷ್ಯ ಕುಮಾರ ಎಂಬುದಾಗಿ ಕೂಡ ಅದು ಹೊಸ ಒಡಂಬಡಿಕೆಯಲ್ಲಿ ಆತನ ಯೇಸು ಕ್ರಿಸ್ತ ಎಂಬುದಾಗಿ ಕೂಡ ಅಲ್ಲಿ ಉಲ್ಲೇಖ ಮಾಡಲ್ಪಟ್ಟದಾಗಿದೆ. In John 5, John's Gospel chapter 5, we very clearly read the Father has given all judgment to the Son, and everyone who is in the samadhi, who are in the grave, will hear his word one day. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ ಕೂಡ ಸತ್ತಂತವರು ಎಲ್ಲರೂ ಕೂಡ ಆ ಒಂದು ಮಗನ ಒಂದು ಸ್ವರವನ್ನು ಕೇಳಿ ಆ ತೀರ್ಪಿಗೆ ಒಳಗಾಗುತ್ತ ವಿಷಯ ಕೂಡ ಅಲ್ಲಿ ಬರೆಯಲ್ಪಟ್ಟದಾಗಿದೆ. And when Paul was talking to the people in Athens in Acts chapter 17, ಅಥೇನೆ ಪಟ್ಟಣದಲ್ಲಿ ಕೂಡ ಅಪೊಸ್ತಲರ ಕುರಿತ 17ನೇ ಅಧ್ಯಾಯದಲ್ಲಿ ಕೂಡ ಪೌಲನು ಕೂಡ ಆತನು ಮಾತಾಡುವಂತನಾಗಿ he said God will judge the world in righteousness by a man whom he has appointed. ದೇವರು ನೇಮಿಸಿದ ಮನುಷ್ಯ ಮುಖಾಂತರವಾಗಿ ಲೋಕಕ್ಕೆ ಆತನು ನ್ಯಾಯ ತೀರ್ಪು ಮಾಡ್ತಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದಾಗಿದೆ. So Old Testament had these foundational teachings, but it was in seed form, and all that is fulfilled in the New Testament
in the Lord Jesus Christ. ಈ ಮೂಲಭೂತ ಎಲ್ಲಾ ಒಂದು ತತ್ವಗಳು ಕೂಡ ಹಳೆ ಒಡಂಬಡಿಕೆಗಳು ಕೂಡ ಮುದ್ರಿಸಲ್ಪಡುವಂತ ಅವಸ್ಥೆಯಲ್ಲಿ ಕಾಣಬರ್ತದಾಗಿದೆ. ಅದು ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಸ್ವಾಮಿ ಮುಖಾಂತರವಾಗಿ ಅದು ಪ್ರಕಟ ಮಾಡಲ್ಪಟ್ಟದಾಗಿ ನೋಡುವಂತರಾಗಿದ್ದೇವೆ. So in chapter 6 of Hebrews, when we read, leave the elementary doctrines of Christ, please understand it is not talking about leaving the foundational doctrines of the New Testament teaching about Christ. ಆದ್ರೆ ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಮೂಲಭೂತ ತತ್ವಗಳನ್ನು ಕೂಡ ಬಿಡುವುದು ಎಂಬುದಾಗಿ ಹೇಳುವುದಾದ್ರೆ ಕೂಡ ಆ ಮೂಲಭೂತ ತತ್ವಗಳು ಯೇಸು ಸ್ವಾಮಿಯ ಕುರಿತಾಗಿರುವಂತದ್ದು ಕೂಡ ಬಿಡುವುದು ಎಂಬುದಾಗಿ ಅರ್ಥವಲ್ಲ. Not the New Testament teaching about Christ. ಇದು ಹೊಸ ಒಡಂಬಡಿಕೆಯ ಒಂದು ಬೋಧನೆ ಯೇಸು ಕ್ರಿಸ್ತ ಕುರಿತಾಗಿ ಈ ರೀತಿಯಾಗಿ ಅಲ್ಲ. This is what was taught to the Judaism, in the Judaism. It is the Old Testament teaching. ಇದು ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆಯ ಒಂದು ಬೋಧನೆ ಯಹೂದ ಒಂದು ಮತದ ಕುರಿತಾಗಿ. It was a preparatory matter for the coming of Christ. ಕ್ರಿಸ್ತನ ಬರುವಣಕ್ಕಾಗಿ ಮುಂಚಿತವಾಗಿ ಸಿದ್ಧಪಡಿಸಿದಂತ ವಿಷಯವಾಗಿ ಇರುವಂತದ್ದಾಗಿದೆ. So the author is telling a Christian today should not be content with the basic principles, but they should see that it is completed in Christ, so grow on to maturity. ಅದು ಕೂಡ ಈ ಮೂಲಭೂತ ತತ್ವಗಳನ್ನು ನೋಡ್ಬೇಕಾದ್ರೆ ಅದು ಕ್ರೈಸ್ತರಾದಂತ ನ್ಯಾಯ ತೀರ್ಪ ಕೊಡುವುದಲ್ಲ, ಅದು ಮೂಲಭೂತ ತತ್ವ ಆಗಿ ಕೂಡ ಹೊಸ ಒಡಂಬಡಿಕೆ ಅದೇ ವಿಶ್ವಾಸಗಳ ಕುರಿತಾಗಿ ನೋಡುತ್ತರಾಗಿದ್ದೇವೆ. Old Testament was shadow. ಹಳೆ ಒಡಂಬಡಿಕೆ ನೋಡ್ಬೇಕಾದ್ರೆ ಅದು ಛಾಯೆಯಾಗಿ ಕಾಣಬರುತ್ತದೆ. Now the New Testament, the substance has come. ಈ ಹೊಸ ಒಡಂಬಡಿಕೆ ವಿಷಯಗಳು ಕೂಡ ಅದು ಬರುವಂತದ್ದಾಗಿದೆ. Substance from shadow neralu. What you call it, nerala? Shadow. From neralu to substance, the reality has come. ಈ ನೆರಳಿನ ಛಾಯೆಯ ಮುಖಾಂತರವಾಗಿ ಕೂಡ ಇದು ಸತ್ಯಾಂಶಕ್ಕೆ ಬರುವಂತದ್ದಾಗಿದೆ ಹೊಸ ಒಡಂಬಡಿಕೆಯಲ್ಲಿ. The Old Testament had many type about the anti-type, which is Christ. ಕ್ರಿಸ್ತನಿಗೆ ವಿರೋಧವಾದ ರೀತಿ ಕೂಡ ಹಳೆ ಒಡಂಬಡಿಕೆ ಅನೇಕ ವಿಷಯ ಕೂಡ ಇರುವುದಾಗಿ ನೋಡುತ್ತರಾಗಿದ್ದೇವೆ. Brother, type means like chinna. What do you call it? For example, the smitten rock, the brazen serpent. These were all type. The Passover lamb. These were all type. ಅದನ್ನ ಒಂದು ರೀತಿಯಾದ ಇರುವಂತಾಗಿ ನೋಡುತ್ತರಾಗಿದ್ದೇವೆ ಚಿಹ್ನೆಗಳು. Yeah, ಚಿಹ್ನೆಗಳು. But now that ಚಿಹ್ನೆಗಳು, the anti-type of those is Jesus Christ. ಆದ್ರೆ ನೋಡ್ಬೇಕಾದ ಚಿಹ್ನೆಗಳಿಗೆ ಮಾದರಿಯಾಗಿ ಕರ್ತನಾದ ಯೇಸು ಸ್ವಾಮಿ ಕೂಡ ಇರುವಂತನಾಗಿದ್ದಾನೆ. So once the reality came, we don't need to hold on to the shadow. ಒಂದು ಸಾರಿ ಸತ್ಯಾಂಶ ತಿಳಿದ ಮೇಲೆ ಮತ್ತೆ ಒಂದು ಛಾಯೆಗಳಿಗೆ ನಾವು ಅಂಟಿಕೊಳ್ಳುವುದು ಅದು ಒಳ್ಳೆಯದಲ್ಲ. Suppose the man of the house has gone somewhere for a long time, his photo is there. When guest comes to the home, we can say, oh, that is my husband, or that is my father. We can show the photo. ಒಂದು ವೇಳೆ ಕೂಡ ಯಾವ್ದಾದ್ರು ಮನೆಯ ಯಜಮಾನ ಕೂಡ ಬಹಳ ದೂರದಲ್ಲಿ ಪ್ರಯಾಣದಲ್ಲಿ ಹೋಗುವ ಸಮಯದಲ್ಲಿ ಒಂದು ವೇಳೆ ಕೂಡ ಮನೆಗೆ ಬಂದದ್ದು ಇದು ನನ್ನ ಗಂಡ ಅಥವಾ ಇದು ನನ್ನ ತಂದೆ ಎಂಬುದಾಗಿ ಅದು ಯಾವ್ದು ಚಿತ್ರಪಟವನ್ನು ನೋಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. But once the father comes, the husband comes home, then we don't need to show the photo, because the real person is there in person. ಅದು ಕೂಡ ಒಂದ್ ವೇಳೆ ಕೂಡ ಯಜಮಾನ ಅಥವಾ ಗಂಡ ಬಂದ ಮೇಲೆ ಕೂಡ ಆ ಒಂದು ಚಿತ್ರಪಟವನ್ನು ತೋರಿಸಿ ಇದು ವ್ಯಕ್ತಿ ಎಂಬುದಾಗಿ ಕೂಡ ಹೇಳಲಿಕ್ಕೆ ಸಾಧ್ಯವಾಗದೆ ಇರುವಂತದ್ದಾಗಿದೆ. Because the real person is now there in person. ಯಾಕಂದ್ರೆ ಆ ನಿಜವಾದ ವ್ಯಕ್ತಿ ಆ ವ್ಯಕ್ತಿತ್ವದಲ್ಲಿ ಆತನು ಕಾಣಬರುತ್ತಾಗಿದ್ದಾನೆ. So the same thing the author is telling, these were elementary principles of the Old Testament, which was a stepping stone to the New Testament teaching. So go on to maturity, leave these behind and go, not abandoning it, but build on it. ಅದು ನೋಡ್ಬೇಕಾದ್ರೂ ಕೂಡ ಈ ಮೂಲಭೂತ ಒಂದು ವಿಷಯ ಕೂಡ ಹಳೆ ಒಡಂಬಡಿಕೆ ನೋಡಿ ಸ್ವಾಮಿ, ಅದು ಮೂಲೆಗಲ್ಲಾಗಿ ಇರುವಂತದ್ದಾಗಿದೆ ಕೂಡ ಅದನ್ನ ತಿರಸ್ಕಾರ ಮಾಡ್ರಿ, ಆದ್ರೆ ಅದ ಮೇಲೆ ಕೂಡ ಕಟ್ಟಬೇಕೆಂಬುದಾಗಿ ಕೂಡ ಈ ಗ್ರಂಥಕ್ಕೆ ತಿಳಿಸುವಂತನಾಗಿದ್ದಾರೆ. No, ತಿರಸ್ಕಾರ ಮಾಡೋದಲ್ಲ, not rejecting it, but advance from it. ಅದನ್ನ ತಿರಸ್ಕಾರ ಮಾಡುವುದಿಲ್ಲ, ಅದಕ್ಕೆ ಮುಂದೆ ಓದುವಂತರಾಗಿ ನಾವು ಇರಬೇಕು. All these basic principles can only give you a religion, but Jesus Christ can give you a relationship with him. ಆ ಮೂಲಭೂತ ಎಲ್ಲಾ ವಿಷಯ ಕೂಡ ಒಂದು ಧರ್ಮವನ್ನು ಅದು ಕೊಡುವಂತದ್ದಾಗಿದೆ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮಾತ್ರ ನಿಜವಾಗಿ ಸತ್ಯಾಂಶವಾಗಿ ಅದನ್ನು ಕಾಣಬರುತ್ತಾಗಿದ್ದಾನೆ.
So I hope, even though it is a difficult passage, to understand what it means, the elementary doctrines of Christ. ಇದು ಕೂಡ ನನ್ನ ನಿರೀಕ್ಷೆ ಕೂಡ ಇದು ಬಹಳ ಕಠಿಣವಾದಂತ ಒಂದು ವಿಷಯ ಕೂಡ, ಮೂಲಭೂತ ಹಕ್ಕುಗಳ ಕುರಿತಾಗಿ ಇದು ಮಾತಾಡುವ ವಿಷಯದಲ್ಲಿ. It is not talking about the New Testament doctrine, but Old Testament religion of Judaism. ಇದು ನೋಡ್ಬೇಕಾದ್ರೆ ಹೊಸ ಒಡಂಬಡಿಕೆಯ ಒಂದು ತತ್ವಗಳ ಕುರಿತಾಗಿ ಮಾತಾಡುವುದಿಲ್ಲ, ಆದ್ರೆ ಯಹೂದ ಕುಲದ ಒಂದು ಧಾರ್ಮಿಕತೆ ಕುರಿತಾಗಿ ಆ ಒಂದು ತತ್ವಗಳು ಮಾತಾಡುವಂತದ್ದಾಗಿದೆ. There was a time when God allowed Judaism as a religion, but it was preparation for the coming of the Lord. ಈ ಒಂದು ಕಾಲದಲ್ಲಿ ಕೂಡ ಆ ಒಂದು ಯಹೂದ ಕುಲವನ್ನು ಕೂಡ ಧರ್ಮವಾಗಿ ಕೂಡ ಆ ದೇವರು ಎಣಿಸುವುದಾಗಿದ್ದಾನೆ. ಅದೆಲ್ಲೂ ಕೂಡ ಯೇಸು ಸ್ವಾಮಿ ಮಸೀಹನ ಬರುವಣಕ್ಕಾಗಿ ಸಿದ್ಧಪಡಿಸಿದ ವಿಷಯವಾಗಿ ಅಲ್ಲಿ ನೋಡುವಂತರಾಗಿದ್ದೇವೆ. And we need to move on. We need to move on to maturity. ಆದ್ರೂ ಕೂಡ ನಾವು ಪರಿಪೂರ್ಣತೆ ಕಡೆಗೆ ನಾವು ಸಾಗುತ್ತಾ ಇರುವಂತರಾಗಿರಬೇಕು. After that, in verse 3, he says, "This we will do if God permits." Once again, please. ಮೂರನೇ ವಚನ, verse 3. ಮೂರನೇ ವಾಕ್ಯದಲ್ಲಿ ನೋಡ್ತೇವೆ, ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. Now, the author is telling you are immature, but you don't need to remain there. ಆದ್ರೆ ಕೂಡ ಈ ಗ್ರಂಥಕತೆ ಹೇಳುವಂತಾಗಿದೆ, ನೀವು ಪರಿಪಕ್ವತೆ ಹೊಂದಿಲ್ಲ, ಅಲ್ಲೇ ಇರುವುದು ಒಳ್ಳೆಯದಲ್ಲ ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. And he can help them to move on if God permits. ಆ ದೇವರ ಚಿತ್ತವಿರುವುದಾದ್ರೆ ಕೂಡ ಇನ್ನು ಪರಿಪಕ್ವತೆಗೆ ಸಾಗೋಣ ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. Now the problem is not with God, it is with the people who are dull of hearing. ಈ ಸಮಸ್ಯೆ ನೋಡ್ಬೇಕಾದ ದೇವರೊಟ್ಟಿಗೆ ಇಲ್ಲ, ಅದು ಕೇಳಿಸಿಕೊಳ್ಳದ ಮಂದಮತಿಯಾಗಿರುವಂತ ಜನರ ವಿಷಯದಲ್ಲಿ ಆಗಿರುವಂತದ್ದಾಗಿದೆ. God wants all of us to grow mature and become mature in the Christian faith. ಕ್ರೈಸ್ತ ನಂಬಿಕೆ ಕೂಡ ದೇವರು ಇಷ್ಟಪಡುವಂತ ಎಲ್ಲರೂ ಕೂಡ ಪರಿಪೂರ್ಣತೆಗೆ ಸಾಗಬೇಕು ಎಂಬುದಾಗಿ. But if we don't respond, we will not benefit from that. ಅದಕ್ಕೆ ನಾವು ಸ್ಪಂದನೆ ಮಾಡದೆ ಹೋದ್ರೆ ಅದರಿಂದ ಯಾವುದೇ ಲಾಭವೂ ಕೂಡ ನಮಗೆ ಸಿಕ್ಕುವುದಿಲ್ಲ. The readers of this epistle know the Old Testament basic principles are fulfilled in Christ. ಈ ಒಂದು ಓದುಗರು, ಈ ಗ್ರಂಥದ ಓದುಗರು ಕೂಡ ಕರ್ತನಾದ ಯೇಸು ಸ್ವಾಮಿ ಕೂಡ ಈ ಹಳವಳಿಕೆ ಎಲ್ಲಾ ಒಂದು ಮೂಲಭೂತಗಳು ಕೂಡ ನೆರವೇರಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡವರಾಗಿದ್ದರು. But now at least some of them, they are thinking of returning to Judaism. ಆದ್ರೆ ಈಗ ನೋಡ್ಬೇಕಾದ್ರೆ ಅವರು ಯಹೂದ ಕುಲಕ್ಕೆ ಅದು ಹಿಂತಿ ಹೋಗಬೇಕೆಂದಾಗಿ ಅರ್ಥ ಮಾಡಿಕೊಳ್ಳುವಂತರಾಗಿದ್ದಾರೆ. So the author's purpose is to show the supremacy of Christ. ಕ್ರೈಸ್ತನ ಸಾರ್ವಭೌಮತ್ವದ ಕುರಿತಾಗಿ ಕೂಡ ತಿಳಿಯಪಡಿಸುವಂತದ್ದೇ ಈ ಗ್ರಂಥಕರ್ತನ ಒಂದು ಉದ್ದೇಶವಾಗಿರುವಂತದ್ದಾಗಿದೆ. How these foundational truths are fulfilled in Christ. ಯಾವ ರೀತಿಯಾಗಿ ಈ ಒಂದು ಮೂಲಭೂತವಾದಂತಹ ಸತ್ಯವು ಕೂಡ ಕರ್ತನಾದ ಯೇಸು ಸ್ವಾಮಿ ನೆರವೇರಿದೆ ಎಂಬುದಾಗಿ ತಿಳಿಸುವಂತರಾಗಿದ್ದಾನೆ. But if we as listeners, if we harden our heart, we will not benefit from that. ಈ ಕೇಳಿಸಿಕೊಳ್ಳುವ ಕೂಡ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದಾದ್ರೆ ಇನ್ನು ಯಾವುದೇ ಲಾಭ ಕೂಡ ನಮ್ಗೆ ಸಿಗೋದಿಲ್ಲ. Now let's read verse 4 to 6. ಈಗ 4ರಿಂದ 6 ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಸಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. Now we come to the heart of the warning. ಈಗ ಕೂಡ ಎಚ್ಚರಿಕೆಯ ಒಂದು ಅಂಶಕ್ಕೆ ನಾವು ಈಗ ಬರುವಂತರಾಗಿದ್ದೇವೆ. This is a warning against apostasy. ಈ ಒಂದು ವಿರೋಧತ್ವದ ಕುರಿತಾಗಿರುವಂತಹ ಎಚ್ಚರಿಕೆ ಅಂಬುದಾಗಿ ನೋಡುವಂತರಾಗಿದ್ದೇವೆ. Apostasy means ನಂಬಿಕೆ ಭ್ರಷ್ಟರಾಗುವುದು. ಭ್ರಷ್ಟತನದ ಕುರಿತಾಗಿ ನಂಬಿಕೆ ಭ್ರಷ್ಟವಾಗಿರುವಂತಹ ಒಂದು ಎಚ್ಚರಿಕೆ ಎಂಬುದಾಗಿ ನೋಡುತ್ತೇವೆ. This is a very difficult passage. ಇದು ಬಹಳ ಒಂದು ಕಠಿಣವಾದಂತಹ ಒಂದು ಅಧ್ಯಾಯ. The danger of apostasy in Christian life. ಕ್ರೈಸ್ತ ಜೀವನ ಕೂಡ ಈ ಭ್ರಷ್ಟತೆ ಕೂಡ ಇರುವಂತಹ ಅಪಾಯದ ಕುರಿತಾಗಿ ವಿವರಣೆ ಮಾಡುವಂತದ್ದಾಗಿದೆ. Now who is the author writing about?
ಇದು ಬರುವಂತ ಗ್ರಂಥಕರ್ತನು ಯಾರಾಗಿರುವಂತನಾಗಿದ್ದಾನೆ? ಯಾರ ವಿಷಯವಾಗಿ ಬರೀತಾ ಇದ್ದೇನೆ? ಈ Who is he ಗ್ರಂಥಕರ್ತನು ಯಾರ talking ವಿಷಯ, about? ಇದು ಯಾರ ಕುರಿತಾಗಿತ್ತು ಮಾತಾಡುವಂತನಾಗಿದ್ದಾನೆ ಗ್ರಂಥಕರ್ತನು? There are difference of opinion among godly people. ದೈವ ಒಬ್ಬ ಭಕ್ತರ ಕುರಿತಾಗಿ ಕೂಡ ಅನೇಕ ಒಂದು ಭಾವನೆ ಕೂಡ ಇರುವಂತದ್ದಾಗಿದೆ. Now, whoever the author is writing about, ಯಾರೇ ಒಂದು ಗ್ರಂಥಕರ್ತನು ಇದ್ರ ಕುರಿತಾಗಿ ಬರೀತಾ ಇದ್ದರು ಕೂಡ, ಯಾರ ವಿಷಯವಾಗಿ ಗ್ರಂಥಕರ್ತನು ಬರೆಯುವುದಾದರೂ, one thing is sure in verse 4. ಈ ವಾಕ್ಯದಲ್ಲಿ ಕೂಡ ಒಂದು ನಿಶ್ಚಯವಾದ ವಿಷಯವನ್ನು ಕೂಡ ನೋಡುವಂತರಾಗಿದ್ದೇವೆ. Verse 4 says, it is impossible in the case of those to be brought to repentance again. ಒಂದು ಸಾರಿ ಜ್ಞಾನ ಪ್ರಕಾಶಕ್ಕೆ ಸೇರಿ ಭ್ರಷ್ಟರಾದ್ರೆ ಅವರಲ್ಲಿ ಮಾನಸಾಂತರ ಹುಟ್ಟಿಸುವ ಅಸಾಧ್ಯ ಎಂಬುದಾಗಿ ವಿಷಯವನ್ನು ನೋಡುವಂತರಾಗಿದ್ದೇವೆ. So we need to keep that in mind. It is impossible, whoever these people the author is writing about, they are in such a condition, it is impossible to bring them back. ಯಾವ ಒಂದು ವ್ಯಕ್ತಿಗಳ ಕುರಿತಾಗಿ ಕೂಡ ಈ ಗ್ರಂಥಗಳು ಬರೀತಾ ಇದನೋ ಇಂತಹ ಒಂದು ಪರಿಸ್ಥಿತಿ ಇದೆ, ಅವರಲ್ಲಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ ಎಂಬುದಾಗಿ ತಿಳಿಸುವಂತರಾಗಿದ್ದಾನೆ. See, we in the assemblies, we believe in the New Testament teaching of the security of salvation. ರಕ್ಷಣೆಯ ಒಂದು ಭದ್ರತೆ ಕುರಿತಾಗಿ ಹೊಸ ಒಡಂಬಡಿಕೆ ಕೂಡ ಮಾತಾಡುವಂತರಾಗಿದ್ದೇವೆ. We believe that once a person is really saved, his salvation is secure. We believe it. ನಾವು ನಂಬಿಕೆ ಇಡುತ್ತೇವೆ ಅಂದ್ರೆ ಒಂದು ಸಾರಿ ಕೂಡ ಒಬ್ಬ ರಕ್ಷಣೆ ಹೊಂದುವುದಾದ್ರೆ ಕೂಡ ಆತನ ರಕ್ಷಣೆ ಕೂಡ ಭದ್ರತೆ ಆಗಿರುವಂತದ್ದಾಗಿದೆ ಎಂಬುದಾಗಿ ನಾವು ವಿಶ್ವಾಸ ಇಡುವಂತರಾಗಿದ್ದೇವೆ. But there are many Christians who don't believe that. They think that they can lose their salvation. ಅನೇಕ ಕ್ರೈಸ್ತರು ಕೂಡ ಆ ರೀತಿಯಾಗಿ ನಂಬಿಕೆ ಇಡುವುದಿಲ್ಲ, ಅವರಿಗೆ ತಿಳಿದುಕೊಳ್ತಾರೆ ತಮ್ಮ ರಕ್ಷಣೆ ಕಳೆದುಕೊಳ್ಳುತ್ತೆ ಎಂಬುದಾಗಿ. But here it is saying, if you lose it, these people cannot be, it is impossible. ಆ ರೀತಿಯಾಗಿ ಅವ್ರು ಕಳೆದುಕೊಳ್ಳುತ್ತಾದ್ರೆ ಅವರಲ್ಲಿ ಮತ್ತೆ ಮಾನಸಾಂತರ ಹೊಂದಿಸುವುದು ಅಸಾಧ್ಯ ಎಂಬುದಾಗಿ ಕೂಡ ಅಲ್ಲಿ ಗ್ರಂಥಕರ್ತನು ಹೇಳುವಂತರಾಗಿದ್ದಾನೆ. So we need to understand who the author is talking about. ಅದು ಕೂಡ ನಾವು ತಿಳಿದುಕೊಳ್ಳಬೇಕು ಯಾವ ಕುರಿತಾಗಿ ಕೂಡ ಈ ಗ್ರಂಥಕರ್ತನು ಮಾತಾಡ್ತಾ ಇದ್ದಾನೆ ಎಂಬುದಾಗಿ. In these verses, ಈ ಒಂದು ವಾಕ್ಯಗಳಲ್ಲಿ first thing we need to understand that it is impossible to restore such people. ಆದ್ರೆ ಇನ್ನ ಅರ್ಥ ಮಾಡಿಕೊಳ್ಬೇಕು, ಅಂತವರಲ್ಲಿ ಕೂಡ ಮಾನಸಾಂತರ ಪುನರ್ಸ್ಥಾಪನೆ ಮಾಡುತ್ತಿದ್ದು ಅಸಾಧ್ಯ ಎಂಬುದಾಗಿ. It is impossible to bring them to repentance. ಅವರಿಂದ ಕೂಡ ಮತ್ತೆ ಮಾನಸಾಂತರ ಹೊಂದಿಸುವುದು ಅಸಾಧ್ಯ ಎಂಬುದಾಗಿ. So it means once they were repented, ಒಂದು ಸಾರಿ ಅವರು ಮಾನಸಾಂತರ ಹೊಂದಿಕೊಂಡರೆ, earlier they had an experience of repentance. ಮುಂಚಿತವಾಗಿ ಕೂಡ ಅವರು ಈ ಒಂದು ಮಾನಸಾಂತರ ಒಂದು ಅನುಭವ ಹೊಂದಿದಂತವರು. But it doesn't refer about them putting their faith in Christ. ಅದು ಕೂಡ ಕ್ರಿಸ್ತನಲ್ಲಿ ನಂಬಿಕೆ ಇರುವ ವಿಷಯ ಕೂಡ ಅದು ಹೇಳುವಂತದಲ್ಲ. It says they repented, but we don't read anything about they put their complete faith in Christ. ಅವರು ಕೂಡ ಮಾನಸಾಂತರ ಹೊಂದಿಕೊಂಡ್ರು, ಆದ್ರೆ ಸಂಪೂರ್ಣವಾದ ನಂಬಿಕೆಯನ್ನು ಕೂಡ ಕ್ರಿಸ್ತನಲ್ಲಿ ಇಡಲಿಲ್ಲ ಎಂಬುದಾಗಿ ತಿಳಿಸುವಂತದ್ದಾಗಿದೆ. So such people cannot be brought back, renewed. It is impossible. ಅಂತ ಜನರನ್ನು ಕೂಡ ಮತ್ತೆ ಹಿಂತಿರುಗಿ ತರುವಂತದ್ದು ಅಥವಾ ಪುನರ್ಜನಗೊಳಿಸುವುದು ಅಸಾಧ್ಯ ಎಂಬುದಾಗಿ ಇದರ ಅರ್ಥವಾಗಿದೆ. So if anyone believes that salvation can be lost, they should also believe they cannot be brought back. ಒಂದು ಸರಿ ಯಾರಾದ್ರೂ ಕೂಡ ಈ ರಕ್ಷಣೆ ಕಳೆದುಕೊಳ್ಳುತ್ತೆ ಎಂಬ ಅರ್ಥ ಮಾಡಿಕೊಳ್ಳುವುದಾದ್ರೆ ಅಂತವ್ರು ಕೂಡ ಮತ್ತೆ ರಕ್ಷಣೆಗೆ ಹಿಂತಿರುಗಿ ಬರುವುದು ಅಸಾಧ್ಯ ಎಂಬುದಾಗಿ ತಿಳಿದುಕೊಳ್ಳುವಂತರಾಗಿರಬೇಕು. So we should keep that in mind. ಅದು ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. But the Bible very clearly says genuinely saved people, their salvation is secure. ಈ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿಜವಾಗಿ ರಕ್ಷಣೆ ಹೊಂದಿಕೊಂಡವರಿಗೆ ಆ ಒಂದು ರಕ್ಷಣೆಯ ಭದ್ರತೆ ಇರುವಂತದ್ದಾಗಿದೆ ಎಂದು ತಿಳಿಸುವಂತದ್ದಾಗಿದೆ. But we should not take that as a license to sin. ಅದಕ್ಕೆ ಇದು ಕೂಡ ಪಾಪ ಮಾಡಲಿಕ್ಕೆ ನಮಗೆ ಪರವಾನಗಿ ಸಿಕ್ಕಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂತದಲ್ಲ. So who is the author talking about? ಯಾರ ಕುರಿತಾಗಿ ಕೂಡ ಈ ಗ್ರಂಥಕರ್ತನು ಮಾತಾಡ್ತಿದ್ದಾನೆ? Some believers believe that he is talking about unbelievers who came very close. Okay, they at the heart they are not believers, but they came very close.
ಇಲ್ಲಿ ನೋಡ್ಬೇಕಾದ್ರೆ ಇದು ಯಾರ ಕುರಿತಾಗಿ ಮಾತಾಡ್ತೀವಿ ಅಂತ ಕೆಲವು ಹೇಳುವುದು ಅಂತ ಹೇಳಿದ್ರೆ ಅವರು ರಕ್ಷಣೆಗೆ ಸಮೀಪಕ್ಕೆ ಬಂದವರು ಎಂಬುದಾಗಿ ಅವ್ರು ಅರ್ಥ ಮಾಡಿಕೊಳ್ತಾರಾಗಿದ್ದಾರೆ. Other believers believe that this is talking about genuine believers who are in a backslidden state. ಇನ್ನು ಕೆಲವರು ಮಾತಾಡ್ತಾರೆ ನಿಜವಾದಂತ ಒಬ್ಬ ವಿಶ್ವಾಸಿಗಳು ಆದ್ರೆ ಹಿಂಜಾರಿದಂತ ಪರಿಸ್ಥಿತಿಯಲ್ಲಿ ಇರುವಂತರು ಎಂಬುದಾಗಿ ಕೆಲವರು ಮಾತಾಡಿಕೊಳ್ಳುವಂತರಾಗಿದ್ದಾರೆ. But to understand who the author is referring, we need to really listen to verse 4 and 5. ಅಂದು ಕೂಡ ಇದು ಯಾರು ಕುರಿತಾಗಿ ಕೂಡ ಈ ಗ್ರಂಥಗಳ ಮಾತಾಡ್ತಾನೆ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಸ್ಪಷ್ಟವಾದ ರೀತಿಯಲ್ಲಿ 4 ಮತ್ತು 5ನೇ ವಾಕ್ಯ ಕೂಡ ಓದಿಕೊಳ್ಳಬೇಕು. I don't think I will have enough time to complete all of that, but let's read once again verse 4 and 5. ಅದು ಎಲ್ಲ ಕೂಡ ಮುಗಿಸ್ಲಿಕ್ಕೆ ಸಮಯ ಸಾಕಾಗಲಿಲ್ಲ ಅಂತ ತಿಳಿದುಕೊಳ್ತೇನೆ. ಮತ್ತೊಂದು ಆವರ್ತಿ 4 ಮತ್ತು 5ನೇ ವಾಕ್ಯ ಕೂಡ ಓದಿಕೊಳ್ಳೋಣ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸುವವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. Here we are reading about a group of people who enjoyed great privileges. ಇಲ್ಲಿ ನೋಡ್ಬೇಕಾದ್ರೆ ಅನೇಕ ಕೂಡ ದೊಡ್ಡ ಭಾಗ್ಯತೆಯನ್ನು ಹೊಂದಿಕೊಂಡ ಒಂದು ಗುಂಪು ಜನರಿಗೆ ಕೂಡ ಈ ಗ್ರಂಥಕರ್ತನು ಹೇಳುವಂತ ವಿಷಯ. But you can have all these privileges and yet be unsaved. ಎಲ್ಲಾ ಒಂದು ಭಾಗ್ಯತೆಗಳನ್ನು ಕೂಡ ನೀವು ಹೊಂದಿಕೊಂಡಿದ್ರು ಇದ್ರೂ ಕೂಡ ನೀವು ರಕ್ಷಣೆ ಹೊಂದಿದೆ ಇರುವಂತರಾಗಿದ್ದೀರಿ. ಒಂದದೇ ಅಲ್ವಾ, unsaved. ಅದು ಒಂದದೇ ಇರುವಂತರಾಗಿದ್ದೀರಿ. So it is never clearly stated in these verses that they are born again. ಈ ಒಂದು ವಾಕ್ಯಗಳು ಕೂಡ ಅವರು ಮತ್ತೆ ರಕ್ಷಣೆ ಒಂದು ಪುನರ್ಜನ್ಮ ಜೀವ ಹೊಂದಿದ್ದಾರೆ ಎಂಬುದಾಗಿ ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸುವುದಿಲ್ಲ. They enjoyed lot of privileges but never mentioned they are ಹೊಸದಾಗಿ ಹುಟ್ಟಿದವರು, they are born again. We don't read that. ಅದು ಅನೇಕ ವಿಧವಾದಂತಹ ಒಂದು ಆಶೀರ್ವಾದ ಹೊಂದಿದ್ರು ಕೂಡ ಹೊಸದಾಗಿ ಹುಟ್ಟಿದವರು ಎಂಬಂತ ಒಂದು ಅನುಭವ ಅವರಿಗೆ ಬಾರದಿರುವುದಾಗಿದೆ. 6 phrases are mentioned here. 6 ವಾಕ್ಯಗಳು ಉಲ್ಲೇಖ ಮಾಡಲ್ಪಟ್ಟದಾಗಿದೆ. First of all, they were enlightened. ಅವರು ಒಂದನೇದಾಗಿ ನೋಡುವ ಪ್ರಕಾಶ ಹೊಂದಿದವರು ಎಂಬುದಾಗಿ. Now they received the knowledge of the truth. ಅವ್ರು ಸತ್ಯದ ಒಂದು ಜ್ಞಾನ ಕೂಡ ಪಡೆಕೊಂಡಂತವರು. Read Hebrews 10 verse 26. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 26ನೇ ವಾಕ್ಯ ಕೂಡ ಹೋದ್ರಿ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. Yeah, so you can receive the knowledge of the truth and still be not saved. ಈ ಒಂದು ಸತ್ಯದ ಜ್ಞಾನವೂ ಕೂಡ ಹೊಂದಿಕೊಳ್ಳಬಹುದು, ಅದು ನಿಜವಾದ ರಕ್ಷಣೆ ಎಂಬುದು ಆಗಿರುವುದಿಲ್ಲ. They heard the gospel very clearly. ಆ ಸುವಾರ್ತೆಗಳು ಬಹಳ ಸ್ಪಷ್ಟವಾದ ರೀತಿ ಕೇಳಿಸಿಕೊಂಡಿದ್ದಾರೆ. They heard the gospel of the grace of God. ದೇವರ ಕೃಪೆಯ ಒಂದು ಸುವಾರ್ತೆಯನ್ನು ಕೂಡ ಕೇಳಿಸಿಕೊಂಡವರಾಗಿದ್ದಾರೆ. Remember Judas, he was enlightened but he rejected the light. ಆ ಯೂದನ ಕುರಿತಾಗಿ ಅರ್ಥ ಮಾಡ್ಕೊಂಡ್ರಿ, ಆದ್ರೂ ಕೂಡ ಇದರ ಪ್ರಕಾಶ ಹೊಂದಿಕೊಂಡ್ರೆ ಅದರ ರಕ್ಷಣೆ ಹೊಂದಿಕೊಂಡಿಲ್ಲ. In the book of Acts we read about Herod Agrippa, Felix the governor. They all knew the truth but they were never saved. ಹೇರೋದ ಅಗ್ರಿಪ್ಪ ಕುರಿತಾಗಿ ಮತ್ತೆ ಫಿಲಿಪ್ಪನ ಕುರಿತಾಗಿ ಕೂಡ ಅಲ್ಲಿ ನೋಡುವಂತರಾಗಿದ್ದೇವೆ. ಅವರು ಸತ್ಯವನ್ನು ಕೂಡ ಕೇಳಿಸಿಕೊಂಡ್ರು ಆದ್ರೆ ರಕ್ಷಣೆ ಹೊಂದಿದಿಲ್ಲ. So a person can be enlightened and still not be saved. ಒಬ್ಬ ವ್ಯಕ್ತಿಗೆ ಕೂಡ ಈ ವಾಕ್ಯ ಕೂಡ ಅದು ತಿಳಿದುಕೊಂಡಿದ್ರು ಕೂಡ ಆತ ರಕ್ಷಣೆ ಹೊಂದದೇ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂತದ್ದಾಗಿದೆ. That ಜ್ಞಾನ ಪ್ರಕಾಶವಲ್ಲ, they received the truth, they received the message, they know it very well but yet they did not make it. ಅವರು ಸಂದೇಶವನ್ನು ಕೇಳಿಸಿಕೊಂಡಿದ್ದಾರೆ, ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಆದ್ರೆ ರಕ್ಷಣೆ ಹೊಂದಿಕೊಂಡಿಲ್ಲ. I know many people in the ministry that I am involved with, even young children, they can tell you the gospel very clearly. They know the Bible stories, they know what is gospel, they know why Jesus Christ died. I know a lot of people like that, they know it, yet they are not saved. ಅನೇಕ ಒಂದು ವ್ಯಕ್ತಿಗಳೊಟ್ಟಿಗೆ ಸೇವೆ ಮಾಡಿದವನಾಗಿದ್ದಾನೆ. ಚಿಕ್ಕ ಮಕ್ಕಳು ಕೂಡ ಅವರು ಈ ಸುವಾರ್ತೆ ಬಹಳ ಚೆನ್ನಾಗಿ ಅರ್ಥವಾಗಿದೆ, ಯೇಸು ಕ್ರಿಸ್ತನ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಆದ್ರೆ ನಿಜವಾದ ರಕ್ಷಣೆ ಎಂಬುದು ಅವರ ಜೀವಿತದಲ್ಲಿ ಇಲ್ಲ.
So receiving the knowledge enlightened is not enough. ಈ ಜ್ಞಾನ ಪ್ರಕಾಶ ಹೊಂದುವುದು ಮಾತ್ರ ಅದು ಸಾಕಾಗುವುದಿಲ್ಲ. Then secondly, it says they have tasted the heavenly gift. ಎರಡನೇದಾಗಿ ನೋಡ್ತೀವಿ ಪರಲೋಕದ ಆ ಒಂದು ವರದ ರುಚಿ ಕೂಡ ಅವರು ನೋಡಿಕೊಂಡಿದ್ದಾರೆ. Yeah, now that gift from heaven is none other than the Lord Jesus Christ. ಆ ಪರಲೋಕದ ಬಂತ ಒಂದು ವರ ಆ ಬಹುಮಾನ ಯಾವುದೆಂದರೆ ಕರ್ತನಾದ ಯೇಸು ಕ್ರಿಸ್ತ ತಾನೇ ಆಗಿರುವಂತನಾಗಿದ್ದಾನೆ. Now here taste means, ಇಲ್ಲಿ ರುಚಿ ನೋಡುವುದು ಎಂಬುದಾಗಿ ಹೇಳುವುದಾದ್ರೆ, in the Greek word it can mean to eat fully, eating completely. ಗ್ರೀಕ್ ಶಬ್ದದಲ್ಲೂ ಕೂಡ ಅದು ಸಂಪೂರ್ಣವಾಗಿ ತಿನ್ನುವುದು ಎಂಬುದಾಗಿ ಅರ್ಥ. Or a common meaning is to taste. ಅದು ಸಾಮಾನ್ಯವಾದಂತಹ ಒಂದು ಅರ್ಥವೇನೆಂದರೆ ಅದು ರುಚಿ ನೋಡುವುದು. Now when our Lord Jesus Christ was on the cross in Matthew 27:34, ಈ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 34 ವಾಕ್ಯದ ಕರ್ತನಾದ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ, they gave him, when he said he thirst, they gave him wine mixed with gall. ಇನ್ನು ಬೇಕಾದ್ರೆ ಒಂದು ಕಹಿಯಾದಂತಹ ಒಂದು ದ್ರಾಕ್ಷಾರಸ ಅದನಿಗೆ ರುಚಿ ನೋಡಲಿಕ್ಕೆ ಕೊಟ್ಟರು ಎಂಬುದಾಗಿ ನೋಡುತ್ತೇವೆ. We read that Jesus tasted it, but he would not drink that. ಅಲ್ಲಿ ಯೇಸು ಸ್ವಾಮಿ ರುಚಿ ನೋಡಿದನು, ಆದ್ರೆ ಅದನ್ನು ಕುಡಿಯಲಿಲ್ಲ ಎಂಬುದಾಗಿ ನೋಡುತ್ತೇವೆ. He tasted it, but he didn't intake it. ಅದನ್ನು ರುಚಿ ನೋಡಿದನು ಮಾತ್ರ, ಆದ್ರೆ ಅದನ್ನು ಒಳಗೆ ತೆಗೆದುಕೊಳ್ಳಲಿಲ್ಲ. So people can know about Jesus Christ, they can taste about him, but yet not completely saved. ಈ ಕರ್ತನಾದ ಯೇಸು ಸ್ವಾಮಿಯ ಒಂದು ರುಚಿಯನ್ನು ಕೂಡ ಕೆಲವು ಜನರು ನೋಡಿರುತ್ತಾರೆ, ಅದು ನಿಜವಾದ ರಕ್ಷಣೆ ಎಂಬುದಾಗಿ ಕಾಣಬರುತ್ತಿಲ್ಲ. Remember in John 6:53, Jesus said, unless you eat my flesh and drink my blood, you will have no life. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ಕೂಡ, ನೀವು ನಿಮ್ಮ ಮಾಂಸ ರುಚಿ ನೋಡದಿದ್ದರೆ, ರಕ್ತವನ್ನು ಕುಡಿದಿದ್ರೆ ನಿಮ್ಮಲ್ಲಿ ಜೀವ ಇದೆ ಎಂಬುದಾಗಿ ಪ್ರತಿಪಾದಿತನಾಗಿದ್ದಾನೆ. ಮಾಂಸ ತಿನ್ನಬೇಕು, ರುಚಿ ನೋಡುವುದಲ್ಲ, ಮಾಂಸ ತಿಂದು ಕುಡಿದರೆ ಮಾತ್ರ ನಿಮಗೆ ಜೀವ. So tasting Jesus is not enough, you have to take him in. ಅದರಿಂದ ಬರೇ ಯೇಸು ಸ್ವಾಮಿ ಮಾಂಸ ರುಚಿ ಮಾತ್ರವಲ್ಲ, ಆತ ಕೂಡ ಒಳಗಡೆ ನೀವು ತೆಗೆದುಕೊಳ್ಳಬೇಕಾಗಿ ಅರ್ಥವಾಗಿದೆ. It is very sad that a person can have all this experience in life and still can be unsaved. ಈ ಜೀವನದ ಕೂಡ ಎಲ್ಲಾ ಒಂದು ಅನುಭವ ಕೂಡ ವ್ಯಕ್ತಿಗೆ ಇದ್ದರೂ ಕೂಡ ನಿಜವಾಗಿ ರಕ್ಷಣೆ ಹೊಂದುವುದೇ ಬಹಳ ದುಃಖಕರವಾದ ಒಂದು ವಿಷಯವಾಗಿ ಕಾಣಬರುತ್ತದಾಗಿದೆ. I am not going to be able to complete it, but let us ask ourselves a question. If we are so privileged and still not saved, it's a very dangerous thing. ಅದು ಕೂಡ ನಾನು ಹೇಳುವಂತನಾಗಿದೆ, ಒಂದ್ ವೇಳೆ ಕೂಡ ಇದೆಲ್ಲ ರುಚಿ ನೋಡಿ ರಕ್ಷಣೆ ಹೊಂದಿದ್ರೆ ಎಷ್ಟು ದೌರ್ಭಾಗ್ಯ ಪರಿಸ್ಥಿತಿ ನಮಗಿರುತ್ತದೆ ಎಂಬುದಾಗಿ ನಮ್ಗೆ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. There are a lot of people who know the truth, they come to church, they have gone through all this, yet the Lord may say one day, I never knew you. ಆದ್ರೆ ಒಬ್ಬ ವ್ಯಕ್ತಿಗಳು ಕೆಲವು ವ್ಯಕ್ತಿ ಕೂಡ ಸಭೆಗೆ ಬಂದು ಕೂಡ ಇದೆಲ್ಲ ಕುರಿತಾಗಿ ಅರ್ಥ ಮಾಡಿಕೊಂಡು ಕೂಡ ಅದು ನಿಜವಾಗಿ ಕಡೆಯ ಕಾಲದಲ್ಲಿ ಹೇಳುವಂತದ್ದು, ನೀವು ಯಾರನ್ನು ಅರಿಯೇ ಎಂಬುದಾಗಿ ಒಂದು ವಿಷಯ ಹೇಳುವಂತನಾಗಿದ್ದಾನೆ. Such people, it is impossible to bring them to salvation or bring them again to a genuine repentance. ಅಂತಹ ಜನ ಕೂಡ ಮತ್ತೆ ಅವರಲ್ಲಿ ತಿರುಗಿ ಮಾನಸಾದ ಹುಟ್ಟಿದ ಬಹಳ ಅಸಾಧ್ಯವಾದ ಕಾರ್ಯವಾಗಿ ನೋಡುತ್ತರಾಗಿದ್ದೇವೆ. So Lord willing, we will continue from here next week. ಒಂದು ದೇವರ ಚಿತ್ತವಾದರೆ ಬರುವ ವಾರದಲ್ಲಿ ಕೂಡ ಅದನ್ನು ಮುಂದುವರಿಸೋಣ. So let us learn one thing. Let us not hold on to the elementary principles, but let us go on in maturity into a greater understanding of our Lord Jesus Christ. ಅದು ಕೂಡ ಬರೀ ಮೂಲಭೂತ ಒಂದು ವಿಷಯಗಳಿಗೆ ಕೂಡ ಇರುತ್ತೆ, ನಾವು ಕೂಡ ಇನ್ನು ಪರಿಪೂರ್ಣ ಹೊಂದುವಂತವರಾಗಿ ಕೂಡ ತನ್ನ ಯೇಸು ಸ್ವಾಮಿಯ ಜ್ಞಾನದ ಕೂಡ ಮುಂದುವರಿತಾ ಹೋಗೋಣ. The Lord wants us to be mature Christians. ದೇವರು ಕೂಡ ನಮ್ಮನ್ನು ಪರಿಪೂರ್ಣ ಹೊಂದಿದ ವಿಶ್ವಾಸಿಗಳಾಗಿ ಇರಬೇಕೆಂಬುದಾಗಿ ಇಷ್ಟಪಡುವಂತನಾಗಿದ್ದಾನೆ. But if anyone is listening who is not born again, this passage is a warning to such. ಯಾರು ಕೂಡ ಇದನ್ನು ಕೇಳಿಸಿಕೊಂಡಿದ್ರು ಕೂಡ ಅದು ಮತ್ತೆ ಹೊಸದಾಗಿ ಹುಟ್ಟದಿದ್ರೆ ಈ ಒಂದು ಅಧ್ಯಾಯ ಕೂಡ ಅವರಿಗೆ ಎಚ್ಚರಿಕೆಯ ಒಂದು ಅಧ್ಯಾಯವಾಗಿರುವಂತದ್ದಾಗಿದೆ. May the Lord help us to understand and apply this in our life. ದೇವರು ತಾನೇ ಇದನ್ನು ಅರ್ಥ ಮಾಡಿ ಕೂಡ ಮತ್ತೆ ನಮ್ಮ ಜೀವಿತದಲ್ಲಿ ಅಳವಡಿಸಲಿಕ್ಕೆ ನಮಗೆ ಸಹಾಯ ಮಾಡಲಿ.